ಹೋಗಿ ತಮಟೆ ಸೌಂಡ್ ಡ್ಯಾನ್ಸ್ ಮಾಡೋರ್ನೆಲ್ಲ ನೋಡೋದು, ಪ್ರಸಾದಕ್ಕೆ ಕಾಯ್ಕೊಂಡು ಕುತ್ಕೊಳ್ಳೋದು. ಬೇರೆ ಯಾರು ನನ್ನ ಪಕ್ಕದಲ್ಲಿ ಇದ್ದಿದ್ರೆ ಊರೇ ಬಿಟ್ಟು ಓಡೋಗ್ತಾ ಇದ್ರು. ನಾಳೆ ಹಬ್ಬ ಮಾಡ್ದಂಗೆ ಕಡುಬು ತಿಂದಂಗೆ. ಧೂಳು ಏನಾದ್ರೂ ಮನೇಲಿ ಇತ್ತಂದ್ರೆ ನೆಗೆಟಿವ್ ಎನರ್ಜಿಗಳು ಮನೆಗೆ ಅಟ್ರಾಕ್ಟ್ ಆಗ್ತವೆ ಅಂತ ಹೇಳ್ತಾರೆ. ಯಾವ್ದೋ ಒಂದು ಗುಹೆ ಒಳಗೆ ಹೋಗಿ ಸಿಕ್ಕಾಕೊಂಡಂಗ ಆಗುತ್ತೆ. ಬಟ್ಟೆ ಸೇಪಿ ಕುಂಫು ಕರೆಕ್ಟ್ ಆಮೇಲೆ ನೋಡೋಣ. ವಾವ್, ನಮ್ಮ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ನೀವಿಬ್ರು ಹಂಚ್ಕೊಂಡ್ ತಿನ್ರಿ, ನಾನು ಸಪ್ರೇಟ್ ಆಗಿ ತಿಂತೀನಿ ಆಯ್ತು. ಈ ತರ ವಿಚಿತ್ರವಾಗಿ ತಿಂದ್ರೆ ನೀವು ನೆಕ್ಸ್ಟ್ ಜನ್ಮದವರೆಗೂ ಊಟ ಮಾಡೋದು ಬಿಟ್ಬಿಡ್ತೀರಾ. ನಾಯಿ ಬಾಲ ತಾಮು ಚುಟ್ಟು ಅಷ್ಟೇ. ಮಿಚ್ಚರ್ ಕೈ ಹಾಕಿದ್ರೆ ತಲೆಗಳು ಉರುಳೋಯ್ತಾವಪ್ಪಿ. ದೇವ್ರ ಲೈಫಲ್ಲಿ ನನ್ನ ಜೀನ್ಸೇ ಮುಟ್ಟಲ್ಲ. ನೀರ್ ಕಾಯಿಸು, ಟೀ ಕಾಯಿಸ್ತೀನಿ. ಕನ್ನಡಿ ತವನೆ ಅಂದ್ರೆ ಕಲ್ಲಾಕ್ಬಿಟ್ಟು ಕಾಯಿಸ್ಲಾ. ನೈತಿಂದ ಫಾಲೋ ಮಾಡ್ತಾ ಇದ್ದೆ ನಾನು. ಬಸ್ಸಲ್ಲಿ ನೀರ್ ಎತ್ತು ಬಾಯಿ ಬಿಟ್ಬಿಡ್ತೀನಿ. ನಂಗೆ ಸೀನು ಮನೆ ಬಿದ್ದೋಗಂಗ್ ಸೀನ್ ಬೇಡ. ನನ್ ಗೊತ್ತಿತ್ತು ಮದುವೆ ಮುಂಚೆ ಯಾವ್ದೋ ಮರ್ಕೆಳ್ದಿನ ಶಾಸ್ತ್ರ ಹೇಳ್ತಿದ್ದೆ ತಾನೆ. ಏನ್ ಇಕ್ಕೋ ಶಾಸ್ತ್ರ ಅಪ್ಪಿ ಇದು. ಮಳೆ ಬರ್ಬೇಕಾರೆ ಮಾತ್ರ ಹೋಗಿತೀನಿ ಅಂತೆ. ಮಳೆಗ್ ನಾನು ಬಾ 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 ಬಟ್ ಹೋಗಿತಾ ಇದ್ದೀನಿ ಅಂತ ಕರ್ನಾ. ಸರಿಯಾಗಿ ಮನೆ ಕೆಲ್ಸ ಆಗ್ತಿಲ್ಲ ಹೆಂಗೆ ಅಂತ ನಾನ್ ಯಾಕೆ ಬೈಲಿ. ನಾನೇ ಪಾಪ ತಂದೆ ತಾಯಿ ಬಿಟ್ಟು ನನ್ನ ನಂಬ್ಕೊಂಡ್ ಬಂದಿರೋ ಮಗ. 10 ನಿಮಿಷ 15 ನಿಮಿಷದಲ್ಲೆಲ್ಲ ಈ ಅಡ್ಗೆ ಆಗ್ಬಿಡ್ತೈತೆ. ಏನೋ ಒಂಥರ ಚಿಕ್ಕ ಮಕ್ಕಳಿಗೆ ರೆಡಿ ಮಾಡ್ತಾ ಇದ್ದೀನೇನೋ ಅಂತ ಫುಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ. ಹ್ಯಾಪಿ ಗೌರಿ ಗಣೇಶ ಹಬ್ಬ ಫ್ರೆಂಡ್ಸ್. ಅಡ್ವಾನ್ಸ್. ಇನ್ನು ಹಬ್ಬ 2 ದಿನ ಐತೆ. ಶನಿವಾರ ಫುಲ್ ಜಮಾಯಿಸ್ಬಿಡೋಣ. ನಮ್ ಕಡೆ ಹಬ್ಬ ಅಂದ್ರೆ ಅದೇ ಫ್ರೆಂಡ್ಸ್, ಗಣೇಶ ಕುಡಿಸ್ತಾರಲ್ಲ, ಅಲ್ಲೋಗಿ ತಮಟೆ ಸೌಂಡ್ ಡ್ಯಾನ್ಸ್ ಮಾಡೋರ್ನೆಲ್ಲ ನೋಡೋದು, ಪ್ರಸಾದಕ್ಕೆ ಕಾಯ್ಕೊಂಡು ಕುತ್ಕೊಳ್ಳೋದು. ನನ್ನ ಪ್ರಕಾರ ಇದೇ ಗಣೇಶನ ಹಬ್ಬ ಅಂದ್ರೆ. ಮನೇಲಿ ಹಬ್ಬ ಅಂದ್ರೆ ಗೊತ್ತಿಲ್ಲ ಫ್ರೆಂಡ್ಸ್, ಅದೇ ಮಾಮೂಲಿ ಪೂಜೆ ಮಾಡೋದಷ್ಟೇ. ಗಣೇಶ ಕುಡಿಸೋದು ಏನು ಮಾಡಲ್ಲ ನಾವು. ನಮ್ಮ ಮನೇಲಿ ಪುಟ್ಟ ಗಣೇಶನ ವಿಗ್ರಹ ಐತಲ್ಲ, ಮತ್ತೆ ಫೋಟೋ ಐತಲ್ಲ, ಅದಕ್ಕೆ ಪೂಜೆ ಮಾಡೋದು ಅಷ್ಟೇ ಫ್ರೆಂಡ್ಸ್ ನಮ್ಮ ಮನೇಲಿ ಹಬ್ಬ. ಮತ್ತೆ ನನ್ನ ಕೈಲಿ ಏನಾಗ್ತಿತ್ತು ಅದು ಕಡುಬು ಕರ್ಜಿಕಾಯಿ ಅಂತ ನಾನು ಅನ್ಕೊಂಡಿದೀನಿ ಮಾಡೋದು ಅಂತೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಇನ್ನು ಶಿವ ಏನೇನ್ ಐಟಮ್ಸ್ ತರುತ್ತೋ, ಏನೇನ್ ಮಾಡೋದು. ಫುಲ್ ಖುಷಿ ಆಗೈತೆ ಹಬ್ಬ ಅಂದಿದ ತಕ್ಷಣನೇ. ಏನೇ ಹೇಳಿ ಫ್ರೆಂಡ್ಸ್, ಎಲ್ಲ ಹಬ್ಬಕ್ಕಿಂತ ಗೌರಿ ಗಣೇಶ ಹಬ್ಬ ಮತ್ತೆ ದೀಪಾವಳಿ ಇವೆರಡು ಸಿಕ್ಕಾಪಟ್ಟೆ ಇಷ್ಟ. ಎಲ್ಲರಿಗೂ ಇಷ್ಟ ಆಗ್ತೈತಿ. ಯಾಕಂದ್ರೆ ಪಟಾಕಿ ಸೌಂಡ್ ಕೇಳಿಸ್ಕೋಬಹುದು, ಗಣೇಶ ಅಂದ್ರೆ ಟಮಟೆ ಸೌಂಡ್ ಕೇಳಿಸ್ಕೋಬಹುದು. ಸಖತ್ ಖುಷಿ ಆಗ್ತೈತಿ. ನಾನಂತೂ ಲೈನ್ಗೆ ಹೋಗ್ತಾರೆ ಫ್ರೆಂಡ್ಸ್. ದಾರಿನಲ್ಲಿ ಗಣೇಶ ಬಿಡೋ ಟೈಮ್ಗೆ ಟ್ರ್ಯಾಕ್ಟರ್ಗಳಲ್ಲೇ ಗಣೇಶನ ಎತ್ಕೊಂಡು ಹೋಗ್ತಾರೆ, ಹಿಂದೆ ಪ್ರಸಾದ ಕೊಡ್ತಾ ಇರ್ತಾರೆ. ಅವತ್ತೆಲ್ಲ ರೋಡಲ್ಲೇ ಬಿದ್ದು ಒದ್ದಾಡ್ಬೇಕು ಕತ್ಕೊಂಡು ಅಂತೆಲ್ಲ ಅನ್ಕೊಂಡಿದೀನಿ. ಶಿವಕುಮಾರ್ ನಿದ್ದೆ ಮಾಡ್ತೈತೆ ಫ್ರೆಂಡ್ಸ್. ಇವತ್ತೊಂದು ದಿನ ಏನಂದ್ರೆ ನಮ್ಮನೆ ಕಚ್ಚಾ ಪಿಚ್ಚಿ ಆಗೈತೆ ಅಂತ ಅನ್ಕೊಂಡಾಗೆ ನೀವು ಅರ್ಥ ಮಾಡ್ಕೋಬೇಕು. ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ಫ್ರೆಂಡ್ಸ್. ಇವತ್ತು ಫುಲ್ ಡೇ ಕ್ಲೀನಿಂಗು. ನಾಳೆ ಶುಕ್ರವಾರ, ನಾಳೆ ಮನೆ ಕ್ಲೀನ್ ಮಾಡಂಗಿಲ್ಲ. ಶನಿವಾರ ಹಬ್ಬ ಕ್ಲೀನ್ ಮಾಡಂಗಿಲ್ಲ. ಅದಕ್ಕೆ ಇವತ್ತು ಫುಲ್ ಡೇ ಏನೇನೆಲ್ಲ ಐತೆ ಫುಲ್ ಮನೆ ಎಲ್ಲ ನೀಟಾಗಿ ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಡ್ಬೇಕು. ಶಿವಕುಮಾರ್ನಲ್ಲಿ ಆಚೆ ಹೇಳೋದು ಬಿಸಾಕಿ ಎಲ್ಲ ಮಾಡ್ಕೊಡ್ಬೇಕು. ಅದಕ್ಕೂ ಮುಂಚೆ ನಾನು ರೆಡಿ ಆಗಬೇಕು. ಮನೆ ಕ್ಲೀನ್ ಮಾಡೋಕ್ಕೂ ರೆಡಿ ಆಗ್ಬೇಕು ನೋಡಿ ಫ್ರೆಂಡ್ಸ್. ಅದೇನಂದ್ರೆ ತಲೆಗೆ ಎಣ್ಣೆ ಹಾಕಿದ್ದೀನಲ್ಲ, ಅದಕ್ಕೆ ಇವತ್ತೊಂದು ಸ್ಪೆಷಲ್ ಜಡೆ ಹಾಕೊಳ್ಳೋಣ. ಸಾಗರ್ ಜಡೆ ನನಗೆ ಇಷ್ಟ ಅಲ್ಲ, ತುಂಬಾ ದಿನ ಆಯ್ತು ಹಾಕೊಂಡು. ಹಾಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇನಾದ್ರೂ ಹಿಂಸೆ ಆಯ್ತು ಅಂದ್ರೆ ತೆಗೆದು ಒಂದ್ ಕಡೆ ಬಿಸಾಕ್ಬಿಟ್ಟು ಗಂಟು ಹಾಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡೋದು ಮರಿಬೇಡಿ. ಬೆಳಗ್ಗೆ ಅಡುಗೆಗೆ ನೆನ್ನೆದ್ ಬಸ್ಸಾರ್ ಇತ್ತಲ್ಲ ಫ್ರೆಂಡ್ಸ್, ತಂಗಳ ಬಸ್ಸಾರ್ಗೆ ಅನ್ನ ಮಾಡಿ ಚೆನ್ನಾಗಿ ಜಮಾಯಿಸಿದ್ವಿ. ಇನ್ನು ಸಂಜೆ ತನಕ ಅಡುಗೆ ಮನೆ ಕಡೆ ಹೋಗಲ್ಲ. ಮನೆ ಕ್ಲೀನ್ ಇದ್ದಾಗ ಅಡುಗೆ ಮನೆಗೆ ನಾವು ರಜಾ ಕೊಡ್ಬೇಕಾಗ್ತಿದೆ. ಓಕೆ ಬನ್ನಿ ಫ್ರೆಂಡ್ಸ್. ಹಿಂದೆ ಮಿರರ್ಗೆ ಹಾಕಿರೋ ವೇಲ್ ಎಲ್ಲ ತೆಗೆದುಬಿಟ್ಟಿದೀನಿ. ಎಲ್ಲ ಕ್ಲೀನ್ ಮಾಡಿ ಹೊಸದಾಗ ಹಾಕ್ಬೇಕು ಅಂತ ಫ್ರೆಂಡ್ಸ್. ಒಬ್ರು ಕೇಳಿದ್ರಿ, ಒಬ್ರಲ್ಲ ಒಂದಿಬ್ರು 3 ಕೇಳಿದ್ರಿ ಅನ್ಕೊಳ್ಳಿ. ಒಂದ್ ಸ್ವಲ್ಪ ದಿನದಿಂದ ಬಿಡಿಸಿದ ನೀವು ಎಷ್ಟೊಂದು ಹೇರ್ ಪ್ಯಾಕ್ಸ್ ಹಾಕ್ತಿದ್ದೀರಾ, ನಿಮ್ಗೆ ಕೂದಲೇ ಬೆಳೆಯಲ್ಲ ಅಂತ. ನನ್ಗೆ ಕೂದಲು ರಿಂಗ್ ಇರೋದ್ರಿಂದ ಬೆಳೆದ್ರು ಕಾಣಿಸಲ್ಲ. ನಾನು ಅಬ್ಸರ್ವ್ ಅಂದ್ರೆ ಲೆಕ್ಕ ಹಾಕೊಳ್ತೀನಿ ಎಲ್ಲಿಗೆ ಬಂದಿತ್ತು ಅಂತ. 4 ತಿಂಗಳ ಹಿಂದೆ ನಾನು ಅಬ್ಸರ್ವ್ ಮಾಡಿದೆ, ಇಷ್ಟಿತ್ತು. 4 ತಿಂಗಳಿಗೆ ಬರೀ ಇಷ್ಟೇ ಬೆಳೆಸಿದೀನಿ. ಕೆಲವ್ರಿಗೆ ಏರ್ ಗ್ರೋತ್ ಬೇಗ ಆಗಲ್ಲ, ಅದು ವಂಶದ ಪ್ರಕಾರ ಬರುತ್ತೆ. ನನ್ಗೆ ಅದೇ ತರ ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರಮ್ಮ ಅವ್ರಿಗೆ ಕೂದಲು ಬೆಳೀತಾ ಇರ್ಲಿಲ್ಲ ಜಾಸ್ತಿ ಉದ್ದ. ನಾನು ಅವ್ರ ತರ ನನಗೆ ಕೂದಲು ಉದ್ದ ಬೆಳೆಯಲ್ಲ. ಒಂದು ಬ್ಯಾಡ್ ಲಕ್ ಏನಂದ್ರೆ ನಮ್ ರಿಲೇಷನ್ಸ್ ಅಲ್ಲಿ ಫ್ಯಾಮಿಲಿ ಎಲ್ಲರಿಗೂ ಉದ್ದ ಕೂದಲು ಫ್ರೆಂಡ್ಸ್. ನನ್ಗೊಬ್ಳಿಗೆ ಈ ತರ ಇದನ್ನ ಮಾಡಿರೋ ತಪ್ಪಾದ್ರು ಏನು ಅಂತ ಅನ್ಕೊಳ್ಳಿ. ನನ್ನ ನಮ್ಮ ಅಜ್ಜಿ ತರ ಅಂತ ಅನ್ಕೊಂಡು ಖುಷಿ ಆಗ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಹಬ್ಬ ಮಾತಾಡಕ್ಕೆ ಸುಸ್ತು ಪಡ್ತಾ ಇದ್ದೀನಿ. ಇವತ್ತು ಮನೆ ಕ್ಲೀನಿಂಗ್ ಹೆಂಗ್ ಮಾಡ್ತೀನೋ ಏನೋ. ಇಷ್ಟು ಮಾತಾಡ್ತಾ ಇದ್ದೀನಲ್ಲ, ಬೇರೆ ಯಾರು ನನ್ನ ಪಕ್ಕದಲ್ಲಿ ಇದ್ದಿದ್ರೆ ಊರೇ ಬಿಟ್ಟು ಓಡೋಗ್ತಾ ಇದ್ರು. ಗಡತ್ತಾಗಿ ನಿದ್ದೆ ಮಾಡ್ತೀವಿ ಶಿವಕುಮಾರ್. ಓಕೆ, ನಮ್ಮ ಸಾಗರ್ ಜಡೆಗೆ ಮೊದಲು ಶೇಪ್ ಅನ್ನು ತೆಗೆದುಕೊಳ್ಳಬೇಕು. ತಕ್ಕೊಂಡು ಹಾಕೊಂಡು ಸಾಗರ್ ಜಡೆ ಅಂದ್ರೆ ಯಾರಾದ್ರೂ ಒಬ್ರು ಹಾಕಿದ್ರೇನೆ ಚೆನ್ನಾಗಿರೋದು ಫ್ರೆಂಡ್ಸ್. ಆದ್ರೆ ಇಲ್ಲಿ ಸಾಗರ್ ಜಡೆ ಶಿವಕುಮಾರ್ನೇ ಕರಿಬೇಕಾಗ್ತೈತೆ. ಶಿವಕುಮಾರು ಗುಂಡೋಡಿಸ್ತೈತೆ ಹೊತ್ತು ಸಾಗರ್ ಜಡೆ ಹಾಕಂತೂ ಬರಲ್ಲ. ಮೂರು ಭಾಗವನ್ನಾಗಿ ಮಾಡಿಕೊಳ್ಳಬೇಕು ಸಮ ಪ್ರಮಾಣದಲ್ಲಿ. ತಲೆಗೆ ಎಣ್ಣೆ ಹಾಕ್ದಾಗೆ ಡಿಸೈನ್ ಜಡೆಗೆ ನನ್ನ ತಲೆ ಬಗ್ಗೋದು ಫ್ರೆಂಡ್ಸ್. ತಲೆ ಫ್ರೆಶ್ ಆಗಿ
ತಲೆ ಸ್ನಾನ ಮಾಡಿ ಚೆನ್ನಾಗಿತ್ತು ಅಂದರೆ ಜಪ್ಪಯ್ಯ ಅಂದರೂ ನಾವು ಡಿಸೈನ್ ಜಡೆಗೆ ನನ್ನ ತಲೆ ಬಗ್ಸೋಕ್ಕಾಗಲ್ಲ. ನಾನು ಹಿಂಗೇನಂದ್ರೆ ಅದು ಹಂಗೆ ಹೋಗ್ತಿರ್ತೈತೆ. ನನ್ನ ಮನೇಲಿ ಶಿವ ಮಾತ್ರ ಅಲ್ಲ ಫ್ರೆಂಡ್ಸ್ ನನ್ನ ಮಾತು ಕೇಳ್ದಿರೋದು, ನನ್ನ ತಲೆ ಸಹ ನನ್ನ ಮಾತು ಕೇಳಲ್ಲ. ಚಿಕ್ಕ ಆಗ್ತೈತೆ ಫ್ರೆಂಡ್ಸ್ ನನ್ನ ತಲೆ. ಅದಕ್ಕೆ ನನಗೆ ಡಿಸೈನ್ ಜಡೆ ಅಂದರೆ ಕೋಪ, ಚಳಿ, ಜ್ವರ ಎರಡು ಗೊತ್ತಿದೆ. ಸಾರಿ ಫ್ರೆಂಡ್ಸ್, ಐ ಕಾಂಟ್. ನಾನು ಡಿಸೈನ್ ಜಡೆ ಕ್ಯಾನ್ಸಲ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾರ್ಮಲ್ ಜಡಕ್ಕೆ ಬರ್ತಾ ಇದ್ದೀನಿ. ಯಾವಳಕ್ಕೆಲ್ಲ ಆಗ್ತೈತೆ ಹೋಗಿ ಫ್ರೆಂಡ್ಸ್. ಮನೆ ಕೆಲಸ ಇರ್ಬೇಕಾರೆ ಈ ಥರ ಪ್ರಯೋಗಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆ ಹಬ್ಬ ಮಾಡ್ದಂಗೆ ಕಡುಬು ತಿಂದಂಗೆ. ನಾಳೆ ಅಲ್ಲ ನಾಳಿದ್ದು ಸೈಡ್ ಜಡೆ ಹಾಕ್ಕೊಳ್ತೀನಿ. ನಿಮಗೆ ತುಂಡ ಜಡೆ ಇದೆ ಫ್ರೆಂಡ್ಸ್, ನಂತರ ಉದ್ದ ಜಡೆ ಹಾಕೋಬೇಕು ಅಂತ ಆಸಕ್ತಿ ಇದೆ. ಈ ಥರ ಸೈಡ್ಗೆ ಎಣ್ಕೊಳ್ಳಿ, ಯಾವಾಗ ಉದ್ದ ಜಡೆ ಕಾಣಿಸ್ತೈತೆ ಅಷ್ಟೇ. 4 ಎಣೆ ಆದರೂ ಹಾಕ್ಕೊಳುವ. ಇದೆ 4 ಎಣೆ. 4 ಎಣೆ ಜಡೆ ಸೂಪರ್ ಕಾಣಿಸುತ್ತೆ ಅಂತಾರೆ ಫ್ರೆಂಡ್ಸ್. ಆದ್ರೆ ಉದ್ದ ಜಡೆ ಇರೋದಕ್ಕೆ ಹಾಕ್ಬೇಕು, ಸೂಪರ್ ಕಾಣಿಸ್ತಿದೆ. ಈಗ ಎಣ್ಣೆಗಳು ಹಾಕೊಳ್ಳುವ ಟೈಮ್ ಅಲ್ಲ, ಪೇಷಂಟ್ ಆಗುವ ಟೈಮ್. ಮನೆ ಕ್ಲೀನ್ ಮಾಡಿ ಪೇಷಂಟ್ ಆಗುವ ಟೈಮ್. ನಾನು ಟಿಕ್ಟಾಕ್ನ ಇಲ್ಲೇ ಹಾಕೊಳ್ತೀನಿ, ಯಾಕಂದ್ರೆ ಫ್ರೆಂಡ್ಸ್ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಪುಡಿ ಕೂದಲೆಲ್ಲ ನನ್ನ ಕಣ್ಣಿಗೆ ಬಂದರೆ ಇರಿಟೇಷನ್ ಆಗ್ತಿದೆ. ಅದಕ್ಕೋಸ್ಕರ ಲೆಟ್ಸ್ ಸ್ಟಾರ್ಟ್ ಕ್ಲೀನ್ ಕೃಷ್ಣಪ್ಪ ಜಾಬ್ ಫ್ರೆಂಡ್ಸ್. ನಾನೀಗ ಈ ಜಾಬ್ಗೆ ಹೊಸದಾಗಿ ಜಾಯ್ನ್ ಆಗ್ತಾ ಇದ್ದೀನಿ. ಮನೆ ಕ್ಲೀನಿಂಗ್ ಇದು, ನೀನು ಕ್ಲೀನ್ ಮಾಡೋಣಂತ. ಶಿವನ್ ಹತ್ರ ಫೋರ್ಸ್ಫುಲಿ ಆಚೆ ಕಳಿಸ್ಲಿ ಅಂದರೆ ಹೋಗೋದೇ ಇಲ್ಲ ಫ್ರೆಂಡ್ಸ್, ಮಲಗೇ ಇರುತ್ತೆ. ಅದಕ್ಕೋಸ್ಕರ ಆ ಥರ ಎಳೆದೇ ಬಿಸಾಕಿ ಆಚೆ ಆಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಆದರೂ ಸಹ ಏನೇ ಹಬ್ಬ ಬಂದರೂ ಮನೆ ಪೂರ್ತಿ ಕ್ಲೀನ್ ಮಾಡಿದ್ರೇ ಅದು ಹಬ್ಬ ಮಾಡ್ದಂಗೆ ಅನಿಸೋದು. ಅದು ಬೇರೆ ನಮ್ಮನೇನ ವಾರಕ್ಕೊಂದ್ಸಲ 2 ಸಲ ಆದರೂ ಧೂಳು ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಮಾಮೂಲಿ ಡೈಲಿ ಕ್ಲೀನ್ ಮಾಡ್ಕೊಳ್ತೀನಿ. ಆದರೆ ಈ ಥರ ಡೀಪ್ ಕ್ಲೀನಿಂಗ್ ಅಂತ 1-2 ದಿನ ಆದರೂ ಮಾಡ್ಕೊಳ್ತೀನಿ. ಅದನ್ನು ನಾನು ಯಾವಾಗಲೂ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಆ ಥರ ಯಾವಾಗಲೂ ಕ್ಲೀನ್ ಮಾಡ್ಕೊಳಕ್ಕೆ ಒಂದೇ ಕಾರಣ, ನನಗೆ ಡಸ್ಟ್ ಅಲರ್ಜಿ ಇದೆ. ಡಸ್ಟ್ ಅಲರ್ಜಿ ಇದ್ದರೆ ಅದೆಷ್ಟು ಕಷ್ಟ ಅಂದರೆ ಹೇಳೋಕ್ಕಾಗಲ್ಲ. ಸ್ವಲ್ಪ ಧೂಳಿತ್ತು ಅಂದ್ರೂ ಅಲ್ಲಿ ಕೆಮ್ತಾನೆ ಇರಬೇಕು, ನೈಟೆಲ್ಲ ಉಸಿರಾಡೋಕ್ಕಾಗಲ್ಲ. ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಆದಷ್ಟು ಮನೇಲಿ ಧೂಳು ಇಲ್ಲದೆ ಇರೋ ಥರ ನೋಡ್ಕೊಳ್ತೀನಿ. ಅದು ಆರೋಗ್ಯಕ್ಕೂ ಸಹ ಒಳ್ಳೆಯದು. ಮತ್ತು ಧೂಳು ಏನಾದರೂ ಮನೇಲಿ ಇತ್ತಂದರೆ ನೆಗೆಟಿವ್ ಎನರ್ಜಿಗಳು ಮನೆಗೆ ಅಟ್ರಾಕ್ಟ್ ಆಗ್ತವೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನಾನು ಜಾಸ್ತಿ ನಂಬ್ತೀನಿ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಸಿಗೆ ಮೇಲಿದ್ದೆಲ್ಲ ಕ್ಲೀನ್ ಮಾಡಿ ಟೆಡ್ಡಿ ಬೇರ್ನ ದಿಮ್ಮನೆಲ್ಲ ಒಂದು ಕಡೆ ಬಿಸಾಕಿ ಆಮೇಲೆ ಅಡುಗೆ ಮನೆ ಕಡೆ ದಾಳಿ ಮಾಡೋಣ ಅಂತ ಹೊರಟೆ. ಅಡುಗೆ ಮನೆನ ಅಂತೂ ನಾನು ಅದನ್ನು ಸಹ ಡೈಲಿ ಕ್ಲೀನ್ ಮಾಡ್ಕೊಳ್ತೀನಿ. ಆದರೂ ಒಂದ್ಸಲ ಯಾವ್ದು ಬಟ್ಟೆ ಮಾಡಿಕೊಂಡು ಸ್ಟವ್ ಎಲ್ಲ ಒರೆಸ್ಕೊಂಡು ಗೋಡೆ ಎಲ್ಲ ಒರೆಸ್ಕೊಂಡೆ. ನಾನು ಸ್ಟವ್ ಇಟ್ಕೊಂಡಿರೋದು ಶೆಲ್ಫ್ ಮೇಲೆ ಅಲ್ಲ, ಅದೊಂದು ಅಲಗೆ ಅಷ್ಟೇ. ಶೆಲ್ಫ್ ಏನೂ ಹಾಕ್ಸಿಲ್ಲ ಓನರು, ಹಂಗಾಗಿ ಅದು ಹಂಗೆ ಉಳ್ಕೊಬಿಡ್ತು. ಅಲಗೆನೇ ಇಟ್ಕೊಂಡು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ನಮಗಿಂತ ಮುಂಚೆ ಇದ್ದವರೆಲ್ಲ ಅಲ್ಲಿ ಒಳಗಡೆ ಚಿಮ್ಲಿ ಇದೆ, ಒಲೆಲೆ ಅಡುಗೆ ಮಾಡ್ಕೊಳ್ತಾ ಇದ್ರಂತೆ. ಆದರೆ ಒಲೆಲೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಅಲ್ಲಿ ಮಣ್ಣು ಉದುರ್ತಾನೆ ಇರ್ತೈತೆ ಚಿಮ್ಲಿಯಿಂದ ಊಟದೊಳಗೆ ಎಲ್ಲ. ಆಮೇಲೆ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಫ್ರಿಜ್ ಒಳಗೇನೋ ಅಷ್ಟೇ ಹಬ್ಬದಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದಲ್ಲ ವರಲಕ್ಷ್ಮಿ ಹಬ್ಬಕ್ಕೆ, ಹಂಗಾಗಿ ಮೇಲೆ ಮಾತ್ರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆನಲ್ಲಿ ಮಾತ್ರ ಒರೆಸ್ಕೊಳ್ತಾ ಇದ್ದೀನಿ. ಫ್ರಿಜ್ ಮೇಲೆ ನಾನು ಅದಕ್ಕೆ ಹಾಕೊಳ್ಳೋಕೆ ಅಂತಲೇ ಬಟ್ಟೆ ಒಂದು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಫ್ರಿಜ್ ಮೇಲೆ ಮಾಮೂಲಿ ಹಾಕ್ಕೊಳ್ತಲ್ಲ ಆ ಥರ. ಇನ್ನು ಬಾಕಿ ಟೈಮ್ ಅದನ್ನೇನಾದರೂ ವಾಶ್ ಮಾಡೋಕೆ ಹಾಕಿದರೆ ನಾನು ವೇಲ್ಗಳೇ ಹಾಕ್ಕೊಳ್ತೀನಿ. ಇಲ್ಲ ಎಕ್ಸ್ಟ್ರಾ ಬ್ಲೌಸ್ ಪೀಸ್ಗಳು ಅವು ಇವು ಇದ್ದರೆ ವೇಸ್ಟ್ ಬ್ಲೌಸ್ ಪೀಸು ಅವನ್ನೇ ಹಾಕ್ಕೊಳ್ತೀನಿ. ಅದಕ್ಕಂತ ಸಪ್ರೇಟಾಗಿ ಬಟ್ಟೆಲ್ಲ ತೆಗೆದಿಟ್ಕೊಳ್ಳೋಷ್ಟು ನಾನು ಏನೂ ಮಾಡ್ಕೊಳ್ಳಲ್ಲ. ಅಂದರೆ ವೇಸ್ಟ್ ಅಲ್ವಾ, ಏನಕ್ಕೆ ಫ್ರಿಜ್ ಮೇಲೆಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ಬಟ್ಟೆಗಳು ತೆಗೆದಿಟ್ಕೋಬೇಕು ಅಂತ ಅಷ್ಟೇ. ಕೆಲವ್ರಿಗೆ ಅದೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಮನೆ ಚೆನ್ನಾಗಿ ಕಾಣಿಸ್ಬೇಕು, ಫ್ರಿಜ್ ಮೇಲೆಲ್ಲ ಡೆಕೋರೇಷನ್ ಮಾಡಬೇಕು ಅಂತ. ನಾನೇನಿದ್ರು ಸಿಂಪಲ್ಲಾಗಿ ಈ ಥರ ಮನೇಲಿ ಇರೋದ್ರಲ್ಲೇ ರೆಡಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಾಡಿರೋ ಪೇಂಟಿಂಗು ಅದು ಇದೆಲ್ಲ ಚಿಕ್ಕದಾಗಿ ಏನಾರು ಡೆಕೋರೇಷನ್ ಐಟಮ್ಸ್ ಇಟ್ಕೋಬೇಕಂದ್ರೆ ಫ್ರಿಜ್ ಮೇಲೆ ಅಷ್ಟೇ ಜಾಗ ಇರೋದು ನಮಗೆ. ಅದಕ್ಕೆ ಅದ್ರ ಮೇಲೆನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜನ್ನು ಅಷ್ಟೇ ನೀಟಾಗಿ ಒರೆಸ್ಕೊಂಡಿದ್ದಾದಮೇಲೆ ಆಮೇಲೆ ನಾನು ಟೇಬಲ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಮನೇಲಿ ಎಲ್ಲಿ ಧೂಳಿಲ್ಲ ಅಂದರೂ ಫ್ಯಾನಲ್ಲಂತೂ ಧೂಳು ಇದ್ದೇ ಇರ್ತೈತೆ. ಅದನ್ನು ಅಷ್ಟೇ ಮೇಲೆ ಮಾತ್ರ ಒರೆಸ್ಕೊಳ್ತಾ ಇದ್ದೀನಿ. ಹಬ್ಬದಲ್ಲಿ ಕ್ಲೀನ್ ಮಾಡಿರೋದ್ರಿಂದ ಅಷ್ಟೊಂದು ಗಲೀಜೇನು ಇರಲಿಲ್ಲ. ಟೇಬಲ್ ಮೇಲೆ ಅಂತೂ ನಾನು ಬೇಕಾಗಿರೋ ಐಟಮ್ಸ್ ಎಲ್ಲ
ಟೇಬಲ್ ಮೇಲೆ ಇರುತ್ತೆ. ಅಲ್ಲಿರೋದು ಜಾಸ್ತಿ ಐಟಮ್ಸು ದೇವ್ರ ಐಟಮ್ಸು, ನನ್ನ ಮೇಕಪ್ ಐಟಮ್ಸು ಇಷ್ಟೇನೇನೆ. ಅದಕ್ಕೋಸ್ಕರನೇ ಆ ಟೇಬಲ್ ಇಟ್ಕೊಂಡಿರೋದು. ಇಲ್ಲಾಂದ್ರೆ ಆ ಟೇಬಲ್ನ ಹೊರಗಡೆ ಹಾಕ್ಬಿಡ್ತಿದೆ. ಇನ್ನೊಂದು ಸ್ವಲ್ಪ ಹಾಲು ದೊಡ್ಡದಾಗ ಕಾಣಿಸ್ತಾ ಇತ್ತು ನಮಗೆ. ಮಿಕ್ಸಿಂಗ್ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಆಗುತ್ತಾ? ಡೈಲಿ ಬಳಸೋದು ಅದೊಂದೇ ಐಟಮ್ ನಾನು. ಅದಕ್ಕೋಸ್ಕರ ಮಿಕ್ಸಿನ ಅಷ್ಟೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಟ್ಯಾವದ್ ಬಟ್ಟೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಗಲೀಜಾಯ್ತಂದ್ರೆ ಸೋಪು ನಾರು ಹಚ್ಕೊಂಡು ನೀರು ಹಾಕ್ದೇನೆ ಉಜ್ಜಿಕೊಂಡು ಬಟ್ಟೆಲಿ ಒರೆಸ್ಕೊಬಿಡ್ತೀನಿ. ಅವಾಗ ನೀಟಾಗಿ ಕಾಣಿಸ್ತಿದೆ. ಒಳಗಡೆ ನೀರು ಹೋಗ್ದಿದ್ದಂಗೆ ಒರೆಸ್ಕೋಬೇಕು. ಮಿಕ್ಸಿ ಡಮರ್ ಆದರೆ ಶಿವ ಅಂತ ತಂದ್ಕೊಡಲ್ಲ. ಆಮೇಲೆ ಕಲ್ಲಲ್ಲಿ ರುಬ್ಬೇಕಾಗ್ತಿದೆ. ನಾನು ಕಲ್ಲಲ್ಲಿ ರುಬ್ಬಕ್ಕೂ ಖುಷಿನೇನೆ, ಆದರೆ ಟೈಮ್ ಇರಬೇಕಲ್ಲ ಫ್ರೆಂಡ್ಸ್, ಅಷ್ಟೊಂದೆಲ್ಲ ನಮಗೆ. ಅದಕ್ಕಾಗಿ ಮಿಕ್ಸಿಗೆ ಅವಕ್ಕೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು. ನಮ್ಮ ಮನೇಲಿ ನನಗೆ ಯಾವಾಗಲೂ ಕಾಡೋ ಒಂದೇ ಒಂದು ಪ್ರಶ್ನೆ ಅಂದರೆ, ಈ ಟೇಬಲ್ ಮೇಲೆ ಡೈಲಿ ಒರೆಸ್ಕೊಳ್ತೀನಿ, ಧೂಳು ಎಲ್ಲಿಂದ ಬರ್ತಿದೆ ಅಂತ. ನಮ್ಮ ಮನೇಲಿ ಕಿಟಕಿ ಇಲ್ಲ, ಬಾಗ್ಲಂತೂ ಓಪನ್ ಮಾಡೋದೇ ಇಲ್ಲ ಜಾಸ್ತಿ ನಾವು. ಆದರೂ ಹೆಂಗೆ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಥರ ಬುಟ್ಟಿಗಳಲ್ಲಿ ಇಟ್ಕೊಳ್ತೀನಿ ಫ್ರೆಂಡ್ಸ್. ನನ್ನ ಸಾಮಾನು ಎಲ್ಲ ಒಂದೇ ಕಡೆ ಸಿಗುತ್ತೆ. ಎಲ್ಲ ಲೈನಾಗಿ ಜೋಡಿಸ್ಕೊಬಿಟ್ರೆ ಬಿದ್ದು ಬಿದ್ದು ಹೋಗುತ್ತೆ, ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಒಂದು ಬುಟ್ಟಿನಲ್ಲಿ ದೇವರ ಐಟಮ್ಸು ಅಂದರೆ ದೀಪದ ಎಣ್ಣೆ, ಅದು ಇದು ಎಣ್ಣೆಗಳು, ತಲೆಗೆ ಹಾಕೋ ಎಣ್ಣೆ, ಸುಮಾರು ಎಣ್ಣೆಗಳು ಇಟ್ಟಿದ್ದೀನಿ ಫ್ರೆಂಡ್ಸ್. ಅಂದರೆ ಆ ಥರ ಈ ಥರ ಎಣ್ಣೆ ಅಲ್ಲ, ಮಾಮೂಲಿ ಎಣ್ಣೆಗಳು. ಇನ್ನೊಂದು ಕಡೆ ಅರ್ಶಿನ ಕುಂಕುಮ ಧೂಪ ಇಟ್ಕೋತೀನಿ. ಇನ್ನೊಂದು ಡಬ್ಬಿಯಲ್ಲಿ ನಂದು ಮೇಕಪ್ ಐಟಮ್ಸು, ಡೈಲಿ ಮೇಕಪ್ ಮಾಡ್ಕೊಳ್ತೀನಲ್ಲ ಅದು. ಈಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲೆಲ್ಲ ಬುಕ್ಸ್ ಇಟ್ಕೊಂಡು. ಆಮೇಲೆ ಕಿಟಕಿ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಆಮೇಲೆ ಧೂಳು ಒಂದು ಸ್ವಲ್ಪ ಇತ್ತು, ಡೈಲಿ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಅಷ್ಟೊಂದು ಇರಲಿಲ್ಲ. ಧೂಳೆಲ್ಲ ಉದುರಿಸ್ಕೊಂಡು ಆಮೇಲೆ ಮನೆ ಬಾಗಿಲೆಲ್ಲ ಗುಡಿಸ್ಕೊಳ್ತಾ ಇರ್ತೀನಿ. ಮನೆ ಒರೆಸ್ಕೊಳ್ಳೋದೇನು ಬೇಡ ಅಂತ ಅಂದ್ಕೊಂಡೆ, ಯಾಕಂದರೆ ನಾಳೆ ಶುಕ್ರವಾರ ಆರಾಮಾಗಿ ಒರೆಸ್ಕೋಬೋದು ಅಂತ. ಈಗ ಮನೆ ಒರೆಸ್ಕೊಂಡು ಕೂತ್ಕೊಂಡ್ರೆ ಬೇರೆ ಕೆಲಸಗಳು ಹಂಗೆ ಉಳ್ಕೊಬಿಡುತ್ತೆ ಅಂತ. ನನಗೆ ಪ್ರತಿದಿನ ಕಷ್ಟ ಆಗುವಂಥ ಒಂದೇ ಒಂದು ಕೆಲಸ ಅಂದರೆ ಈ ಮಂಚದ ಕೆಳಗೆ ಗುಡಿಸೋದು. ಅದು ನನಗೆ ಬಿಟ್ಟು ಗುಡಿಸ್ದೇ ಗುಡ್ಸಂಗಿಲ್ಲ. ಹಂಗೆ ಒಳಗಡೆ ಹೋಗಿ ಸಿಕ್ಕಾಕೊಂಡಂದ್ರೆ ಯಾವುದೋ ಒಂದು ಗುಹೆ ಒಳಗೆ ಹೋಗಿ ಸಿಕ್ಕಾಕೊಂಡಂಗೆ ಆಗುತ್ತೆ. ಅದಕ್ಕೆ ಜಾಸ್ತಿ ದಪ್ಪ ಆಗಬಾರ್ದು ಅನಿಸುತ್ತೆ. ಮಂಚದೊಳಗೆ ದೂರ್ಕೊಂಡ್ರೆ ಎಳೆಕ್ ಇನ್ನೊಬ್ರು ಬೇಕು. ಅದರಲ್ಲಿ 10 ನಿಮಿಷ ನಿದ್ದೆ ಮಾಡಿಬಿಟ್ಟೆ ಆಚೆ ಬರ್ಬೇಕು ನಾನು. ಅಷ್ಟು ಸುಸ್ತಾಗ್ಬಿಡ್ತೀನಿ ಅದ್ರ ಕೆಳಗಡೆ ಹೋದರೆ. ತುಂಬ ಜನ ಹೆಣ್ಮಕ್ಳ ಪರಿಸ್ಥಿತಿ ಇದೇ ಇರುತ್ತೆ. ಇಂಥ ಟೈಮಲ್ಲಿ ಮಂಚನ ಒಂದೇ ಕೈಲಿ ಎತ್ತ ಆಚೆ ಬಿಸಾಕ್ಬಿಡೋಣ ಅಂತ ಅನಿಸ್ತೈತೆ. ನಾನು ಬಾಹುಬಲಿ ಫ್ಯಾನ್ ಅಷ್ಟೇ, ಬಾಹುಬಲಿ ಎಲ್ಲ ಅಂದ್ಬಿಟ್ಟು ಸಮಾಧಾನ ಮಾಡಿಕೊಂಡು ಆಮೇಲೆ ಮನೆಯೆಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಕ್ಲೀನ್ ಮಾಡಿಕೊಂಡೆ. ಇದು ನೋಡೋಕ್ಕೆ ಒಂದು ಇಷ್ಟು ಸೆಕೆಂಡಲ್ಲಿ ಅಷ್ಟೇ ನಾನು ವೀಡಿಯೋ ಮಾಡಿದ್ದೀನಿ. 2 ಅವರ್ ಟೈಮ್ ತೊಗೊಂಡು ಫ್ರೆಂಡ್ಸ್ ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ. ಯಪ್ಪ ಸಾಕಾಗೋಯ್ತು. ಆದ್ರೆ ನಮ್ಮ ಪುಟ್ಟರ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ. ನನಗೆ ಅದೇನೋ ಗೊತ್ತಿಲ್ಲ, ಈ ಮನೆ ಜೊತೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ. ನಮ್ಮ ಸ್ವಂತ ಮನೆಗೆ ಹೋದ್ರೂ ಈ ಮನೆಗೆ ಯಾವಾಗ ಬರ್ತೀನಿ ಅಂತಾನೆ ಅನ್ನಿಸ್ತಾ ಇರ್ತೈತೆ. ನನಗೆ ಜಾಸ್ತಿ ಇಷ್ಟ. ಚಿಕ್ಕದಾಗಿದ್ರೂ ಈ ಥರ ಕ್ಲೀನಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೈತೆ. ಮತ್ತು ನನಗೆ ಮನೆ ಕ್ಲೀನಿಂಗ್ ಮಾಡೋದು ಜಾಸ್ತಿ ಇಷ್ಟ ಫ್ರೆಂಡ್ಸ್. ಅದು ಯಾಕಂತ ಗೊತ್ತಿಲ್ಲ. ಅದು ಹೆಂಗಾಗ್ಬಿಟ್ಟಿದೆ ಅಂದರೆ, ಮೊದಲೆಲ್ಲ ರಿಲೇಷನ್ ಮನೆಗೆ ಹೋದ್ರೂ ಅವ್ರ ಮನೆ ಒಂದು ಸ್ವಲ್ಪ ಗಲೀಜಾಯಿತು ಅಂದರೆ ಕ್ಲೀನ್ ಮಾಡೋಕೆ ಕೂತ್ಕೊಬಿಡ್ತಿದೆ. ಅದೋಗಿರೋದು ರಿಲೇಷನ್ ಮನೆ, ನಾವು ಆ ಕೆಲಸ ಎಲ್ಲ ಮಾಡಬಾರ್ದು, ಆ ಥರ ಎಲ್ಲ ಯೋಚನೆನೇ ಬರ್ತಾ ಇರಲಿಲ್ಲ ನನಗೆ. ಆಮೇಲೆ ಇತ್ತೀಚೆಗೆ ಕಲ್ತಿದ್ದೀನಿ ಆ ಕೆಲಸ ಎಲ್ಲ ಮಾಡ್ಕೋಬಾರ್ದು, ನನ್ನನ್ನು ಮನೆ ಕೆಲಸ ಥರನೇ ಟ್ರೀಟ್ ಮಾಡ್ತಾರೆ ಅಂತ. ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಬಿಟ್ಟೆ, ನಾವು ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ. ಈ ಥರ ಇರುತ್ತೆ ಫ್ರೆಂಡ್ಸ್. ಕ್ಲೀನಿಂಗ್ ಹುಚ್ಚಿದ್ದು ಬಿಟ್ರೆ ಅದು ಸಹ ತುಂಬ ಕಷ್ಟನೇ. ಅಪ್ಪಿ ಹೊಟ್ಟೆ ಸಿಗುತ್ತೆ, ಮಧ್ಯಾಹ್ನ ಆಯಿತು. ಹೊಟ್ಟೆ ಸಿಪ್ಪಿ ಕುಂಫು ಕರೆಕ್ಟ್. ಆಮೇಲೆ ನೋಡೋಣ. ಭಿಕ್ಷಾನ್ ದೇಹಿ ಹೋಟ್ಲಲ್ಲಿ ಊಟ. ಓಹೋ, ಈ ಹೋಟ್ಲ ಪಳಗಿರೋಳ ಎಲ್ಲ ಅಡುಗೆ ಮಾಡಿ ಅಡಿ ಸೊಪ್ಪು ಸಾರು ಮುದ್ದೆ ಮಾಡ. ಆಹಾ, ಒಳ್ಳೆ ಐಡಿಯಾ. ನಾನು ಸೊಪ್ಪು ಸಾರು ಮುದ್ದೆ ಮಾಡ್ತೀನಿ, ನಿನ್ ಬಟ್ಟೆ ಹೋಗಿ ಹೆಂಗೆ. ಹಂಗೆ ನಾನು ಕೆಲಸ ನೀನು ಮಾಡಿ, ನಿನ್ ಕೆಲಸ ಮಾಡ್ತೀನಿ. ಸರಿ, ಎಲ್ಲ ಜಾಗ ಬಿಡು, ನಿದ್ದೆ ಮಾಡ್ತೀನಿ. ಇಂತೆಲ್ಲ ಮಣ್ಣೆ ತಗ ಬಟ್ಟೆ ಹೋಗ್ತೀನಿ. ಅಪ್ಪಿ ಮೊಸರನ್ನ ತಗೊಳಪ್ಪಿ, ಚೇಂಜ್ ಮಾಡ್ಕೊಬಿಡುವ. ನೀನು ನಾನಾಗೋ, ನಾನು ನೀನ್ ಆಗ್ತೀಯ. ಹಂಗಲ್ಲ, ಇವಾಗ ನಾನು ಕೆಲಸ ಮಾಡ್ತಾ ಇದೀನಿ. ಎಲ್ಲಿ ಇಲ್ಲ ಮಾಡ್ತಲ್ಲ, ಮಲಗಿದೀಯಾ? ಹೇಳ್ತೀನಿ ಕೇಳು, ಮಲ್ಗೆ ಅಲ್ಲ, ಹೋಗ್ತೀನಿ ಕೆಲಸ ಮಾಡ್ತೀನಿ. ನಾನು ಕೆಲಸ ನೀನ್ ಮಾಡು, ನೀನ್ ಕೆಲಸ ಮಾಡ್ತೀನಿ. ಸರಿ, ಪ್ಯಾಂಟ್ ಶರ್ಟ್ ಬಿಚ್ಕೊಡು. ನಾನು ಅದೇ ಆ ಬಟ್ಟೆ ನಾನು ನಿನ್ ಕೆಲಸ ಮಾಡ್ಬೇಕಾದ್ರೆ ನಿನ್ ಬಟ್ಟೆನೆ ಹಾಕೋಬೇಕು. ಹೆಣ್ಮಕ್ಳು ಬೇಕಾದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡ್ ಕೆಲಸ ಮಾಡ್ತೀವಿ. ನೀವ್ ಹಾಕೊಂಡ್ ಮಾಡಕ್ಕಾಗುತ್ತಾ ನಮ್ ಡ್ರೆಸ್? ಚಾನ್ಸ್ ಇಲ್ಲ. ಅಪ್ಪಿ ಮೊಸರಾರ ಕೋಲ್ಡ್ ಆಗ್ಲಿ ಏನಾರಾಗ್ಲಿ ಹೊಟ್ಟೆ ಹಸಿಪಿ ಐತೆ. ಬಸ್ಸಾರು 4 ಟ್ರಿಪ್ ಚೆನ್ನಾಗೈತೆ ತಿಂದ್ಬಿಟ್ಟು ನನಗೆಲ್ಲಿ ಬಸ್ಸಾರ ಈಗ ಅದ್ ಕೈ. 916 ಕಾಲ್ ಮಾಡ್ಲಾ? 916 ಅಪ್ಪಿ ಏನಾದ್ರು ತಂದ್ಕೊಡ್ತೀನಿ. ಮಜ್ಜಿಗೆ ಮಾಡ್ಕೋತೀನಿ ಹೋಗಪ್ಪ, ಏನಾಗಲ್ಲ. ಒಗ್ಗರಣೆ ಮಾಡಿಯಾ? ಆಹಾ, ಅಲ್ಲಪ್ಪಿ ಮನೆ ಕೆಲಸ ಆಗ್ಲಿಲ್ಲ ಅಂತ ನನ್ ಟೆನ್ಷನ್ ಆದ್ರೆ ಒಗ್ಗರಣೆ ಅಂತೆ, ಅದಂತೆ ಇದಂತೆ ಗೊತ್ತಿಲ್ಲ ಫ್ರೆಂಡ್ಸ್. ಮೊಸರು ತನ್ಸ್ಕೊಂಡು ತಿನ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಂದ್ರೆ ಹೊಟ್ಟೆ ವಾವ್, ನಮ್ಮ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ತಾನೇಪಿ. ಚೆನ್ನಾಗಿ ಕಾಣಿಸ್ತೈತೆ ಆಚೆಗಡೆ ಮನೆ ಕೆಲಸ ಅಂತೂ. ದೇವ್ರೆ. ಹಾಯ್ ಟಾಮ್, ನೈಸ್ ಟು ಮೀಟ್ ಯು. ಹಾಯ್ ಟಾಮ್.
ರೆಸ್ಪೆಕ್ಟ್ ಟಾಮ್ 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 ಟಾಮ್. ಶಿವ ಎಂದೇ ಹೋಗ್ತಾನೀಗ. ಹೋಗ್ಲಿ ಬಿಡಿ ಫ್ರೆಂಡ್ಸ್. ನೀರು ಮನೆ ನೋಡಿದ್ರೆ ಭಯ ಆಗ್ತಿತ್ತಲ್ಲಪ್ಪ. ಇವತ್ತು ದೇವಭೂತ ನೋಡಿದ್ರು ಇಷ್ಟು ಭಯ ಆಗ್ತಾ ಇರಲಿಲ್ಲ ನನಗೆ ಲೈಫಲ್ಲಿ. ಬಟ್ಟೆಗಳು, ಪಾತ್ರೆಗಳು. ಗೌರಿ ಹಬ್ಬ ಬಂದರೆ ನಮಗೆ ಫುಲ್ ಹಬ್ಬ ಫ್ರೆಂಡ್ಸ್. ಫುಲ್ ಹಬ್ಬ ನಮಗೆ ಹೆಣ್ಮಕ್ಳಿಗೆ. ಏನೇ ಹಬ್ಬ ಬರಲಿ ಫುಲ್ ಹಬ್ಬ ನಮಗೆ. ಯಾರು ಕಂಡಿಡಿದ್ರು ಈ ಹಬ್ಬನ ಅವರು ಬೈಯೋದು ಬೇಡ. ಅದೊಂದೇ ದಿನ ನಾವು ಹೆಣ್ಮಕ್ಳು ಖುಷಿಯಾಗಿರೋದು. ಓಕೆ ಫ್ರೆಂಡ್ಸ್, ಶಿವ ಮೊಸರು ತಂದು ಕೊಟ್ಮೇಲೆ ತಿನ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡ್ತೀನಿ. ಎನರ್ಜಿ ಬೇಕು. ಏನಪ್ಪಿ? ಚಿತ್ರಾನ್ನ ಮಾಡ್ಕೊಂಡು ತಿನ್ನು. ಚಿತ್ರ ಅಪ್ಪಿ ಏನು ಬೆಳಗಿಂದ ಬಸ್ಸರ್ದು. ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡಪ್ಪಿ ದೇವ್ರಣೆ. ಆಹಾ, ಇನ್ಮೇಲೆ ಆಯ್ತಪ್ಪಿ. ನಾನು ಹೊಟ್ಟೆ ತುಂಬ ತಿನ್ಬಿಟ್ಟು ನಿನ್ಗೂ ಹಿಂಗೆ ಆಡಿಸಿಲ್ಲ ಅಂದ್ರೆ ಕೇಳು. ಅವನು ಸಹ ಆಡ್ತಾವನೆ ನಾನು ಹೊಟ್ಟೆ ಸಿಗಿ ಎಷ್ಟು ಒದ್ದಾಡ್ತಾ ಇದ್ದೀನಿ ಅಂತ. ತಾಮಗನ್ಗೆ ಹಾಲು ಹಾಕ್ಬಾರ್ದಪ್ಪಿ ಡೈಲಿ. ನೋಡ ಅವ್ನು ನೋಡ್ತಾವನ್ ಇವಾಗ. ನನ್ಗೆ ಗೊತ್ತಿಲ್ಲ, ಅವನಿಗೂ ಕೊಡು. ನೀವಿಬ್ರು ಹಂಚ್ಕೊಂಡು ತಿನ್ರಿ, ನಾನು ಸಪ್ರೇಟಾಗಿ ತಿಂತೀನಿ ಆಯ್ತಾ. ಯಾವಾಗಾದ್ರೂ ತಮಾಷೆ ಮಾಡಲಿ ಫ್ರೆಂಡ್ಸ್. ನನಗೆ ಊಟದ ವಿಷಯದಲ್ಲಿ ತಮಾಷೆ ಮಾಡಿದ್ರೆ ನನಗೆ ಕೋಪನೇ ಬರ್ತೈತೆ. ಯಾಕಂದ್ರೆ ಮನೆ ಕೆಲಸ ಬಿದ್ದ ಇದೆ. ಅಪ್ಪ ನಿಮ್ಗೆ ಬೇಕಾ ಮೊಸರು? ಮೊಸರು ತಿಂದ್ರೆ ಕೋಲ್ಡ್ ಆಗಲ್ಲ, ಮಜ್ಜಿಗೆ ತಿಂದ್ರೆ ಕೋಲ್ಡ್ ಆಗೋದು. ಮೊಸರು ಹೀಟು. ಎಲ್ಲ ಮಿಕ್ಸ್ ಹಾಕೊಂಡು ತಿಂತಾರ್ಬೇಕು ಫ್ರೆಂಡ್ಸ್. ಬೇಡ, ಈ ತರ ವಿಚಿತ್ರವಾಗಿ ತಿಂದ್ರೆ ನೀವು ನೆಕ್ಸ್ಟ್ ಜನ್ಮದವರೆಗೂ ಊಟ ಮಾಡೋದು ಬಿಟ್ಬಿಡ್ತೀರಾ. ಹಂಗಾಗಿ ಚೌಚವನ್ನ ಸೈಡಲ್ಲಿ ಇಡೋಣ. ಅನ್ನ, ಮೊಸರು, ಉಪ್ಪಿನಕಾಯಿ. ನಿಜವಾಗ್ಲೂ ಕಷ್ಟ ಫ್ರೆಂಡ್ಸ್ ಊಟ ಮಾಡದೆ ಕೆಲಸ ಮಾಡೋದು. ತಿನ್ನಂದ್ರೆ ನೋಡ್ಕೊಳ್ಳಿ, ರೋಬೋ ತರ ಕೆಲಸ ಮಾಡ್ತೀನಿ. ಏನಾದ್ರೂ ಒಂದು ತಿನ್ಬೇಕು ಅಷ್ಟೇ. ಇದೇ ಬೇಕೇನಿಲ್ಲ. ಮೊದಲು ಮೊಸರು ಟೆಸ್ಟಿಂಗ್ ಮಾಡಬೇಕು. ಮೊಸರು ತರಿಸಿದೆ, ಉಪ್ಪಿನಕಾಯಿ ತಿನ್ನಕ್ ಫ್ರೆಂಡ್ಸ್. ಅಪ್ಪಿ ಸೂಪರ್ ಆಯ್ತು, ತಿನ್ನಿಸ್ತೀನಿ ಬಾಯ್ಲಿ. ಒಂದೇ ಒಂದು ತುತ್ತು. ಈ ಕಾಂಬಿನೇಷನ್ ನಿನ್ ಲೈಫಲ್ಲಿ ತಿಂದಿಲ್ಲ. ಬಾ, ಕಳ್ದೋಗ್ಬೇಕಂದ್ರೆ ಬಾ, ಅಡ್ರೆಸ್ ಇಲ್ದಂಗೆ ಹೋಗ್ಬೇಕಂದ್ರೆ ಬಾ. ಅಪ್ಪಿ ಬಾಪಿ, ಇದು ಪ್ರಾಮಿಸ್ ಫ್ರೆಂಡ್ಸ್. ನನ್ಗೆ ಏನಾದ್ರು ಟೇಸ್ಟ್ ಆಗಿ ಏನಾದ್ರು ನಾನು ಕಂಡಿಡ್ಬಿಟ್ನಂದ್ರೆ, ಕಂಡಿಡ್ತಿರೋದಲ್ಲ ಇದು ಸುಮಾರು ವರ್ಷಗಳಿಂದ ರೆಸಿಪಿ. ಸರಿ ಶಿವ ಅಪ್ಪಿ ಆ ಮಾಡು. ಇಂದ ಗಂಡ ಅಡ್ರೆಸ್ ಇಲ್ಲ. ನಾಯಿ ಬಾಲ ಕುದುರೆ ಜುಟ್ಟು, ನಾಯಿ ಬಾಲ ಟಾಮು ಜುಟ್ಟು ಅಷ್ಟೇ. ಮೊಸರು ಉಪ್ಪಿನಕಾಯಿ ನನ್ನ ಫೇವ್ರೆಟ್ ಫ್ರೆಂಡ್ಸ್, ಎನಿ ಟೈಮ್ ಫೇವ್ರೆಟ್. ಮತ್ತೆ ಬಂದಪ್ಪ ಇದು ತಿನ್ನೋಡಪ್ಪಿ. ನಿನ್ ಲೈಫಲ್ಲಿ ತಿಂದಿರೋ ಈ ತರ ಟೇಸ್ಟು. ಬೇಡ, ಮಿಚ್ಚರ್ ಕೈ ಹಾಕಿದ್ರೆ ತಲೆಗಳು ಉರುಳೋಯ್ತಾವಪ್ಪಿ ದೇವರನೆ, ಕೋಳಿ ತಲೆಗಳು. ಬಾ, ಸೂಪರ್ ಆಗೈತಪ್ಪಿ. ಮೊಸರನ್ನ ಚೋಚ ಸೂಪರ್ ಐತೆ ಫ್ರೆಂಡ್. ಮಸಾಲ ಕೊಟ್ಟ ಇವಾಗ ಚೆನ್ನಾಗಿಲ್ಲ ಅಂದೆ ಮತ್ತೆ ಯಾಕೆ ತಿಂತ ಇದೀಯಾ? ಮೊಸರು ತಿನ್ಬಿಡಕಣ ಖಾರ. ಮೊಸರು ಉಪ್ಪಿನಕಾಯಿ ಚೋಚ ಎಲ್ಲ ಮಿಕ್ಸ್ ಮಾಡ್ಕೊಂತೀನಿ. ಹಂಗೈತ್ ಗೊತ್ತಾ? ಹಂಗಂತ ನನ್ ಚೋಚಕ್ ಪಾದ ಕೇಳಕ್ ಬರ್ಬೇಡ. ತಿನ್ಬೇಕಾಯ್ತು. ನನ್ಗೆ ಬಸ್ಸಾರ್ ಅಂದ್ರೆ ಅನ್ನ ಸ್ವಲ್ಪ ಇರ್ಬೇಕು, ಅನ್ನ ಸಾಂಬಾರ್ ಜಾಸ್ತಿ ಇರ್ಬೇಕು. ನೀನ್ ಒಂದ್ ತೊಟ್ಟು ಇಟ್ಬಿಟ್ಟು ಅದ್ರಲ್ಲಿ ಅನ್ನ ತಿನ್ನಂದ್ರೆ ಗಟ್ಲಲ್ಲೇ ಇಳಿಯಲ್ಲ ಅದು. ನನಗ್ ಸಾಂಬಾರ್ ಜಾಸ್ತಿ ಇರ್ಬೇಕು ಫ್ರೆಂಡ್ಸ್ ಅನ್ನದಲ್ಲಿ. ಶಿವಕುಮಾರ್ಗೆ 1 ಸ್ಪೂನ್ ಸಾಂಬಾರ್ ಇದ್ರು ಅಷ್ಟು ಅನ್ನ ತಿಂದಿದ್ದೆ. ನಾನಾಗಿದ್ರೆ ಗಂಟಲೇ ಸಿಕ್ಕಾಕೊಡ್ತೀನಿ ಅಷ್ಟೇ.
ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದಾಯ್ತು. ಈಗ ನಮ್ಮ ಡ್ಯೂಟಿಗೆ ಮತ್ತೆ ಜಾಯ್ನ್ ಆಗಬೇಕು. ದೇವ್ರೆ ನಾನು ನೀರು ಮನೇಲಿ ಕುತ್ಕೊಂಡಿದ ತಕ್ಷಣ ರೋಬಷ್ಟು ಶಕ್ತಿ ನನಗೆ ಬರಬೇಕು ಫ್ರೆಂಡ್ಸ್. ಅರ್ಧ ಗಂಟೆಯಲ್ಲಿ ಬಟ್ಟೆ ಪಾತ್ರೆಗಳೆಲ್ಲ ಕ್ಲೀನ್ ಆಗಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅಪರೂಪಕ್ಕೆ ದೇವ್ರ ಹತ್ರ ಹೊರ ಕೇಳ್ತಾ ಇದ್ದೀನಿ, ಕೊಟ್ಟರೆ ಸಾಕಪ್ಪ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ನನ್ನ ಡ್ಯೂಟಿ ಮುಗೀತು ಫ್ರೆಂಡ್ಸ್. ಬಟ್ಟೆಗಳೆಲ್ಲ ಕ್ಲೀನ್ ಆಯ್ತಪ್ಪ. ಸದ್ಯ ಎಲ್ಲ ಆಗಲಿಲ್ಲ. ಈಗ ಶಿವ ಸರ್ದಿ ಬಾಪ್ಪ ಬಾ. ಮದುವೆ ಆದ್ಮೇಲೆ ಕಷ್ಟ ಸುಖ ಏನೇ ಬಂದ್ರು ಗಂಡ ಹೆಂಡತಿ ಸಮ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅದಕ್ಕೆ ಬಟ್ಟೆ ಹೋಗಿದ್ರಲ್ಲಿ ಸಮ ಬಾ. ಟೈಮ್ ಇಲ್ಲ, 5 ಗಂಟೆ. ಈಗ ನನ್ಗೆ ಕೆಲಸ ಇದೆ ಇನ್ನು. ಬಾ 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 ಬೇಗ. ನಾಳೆ ಶುಕ್ರವಾರ ಬಾಪಿ, ನಾಟಕ ಆಡ್ಬೇಡ. ಇನ್ನೊಂದು 15 ದಿನಕ್ಕೆ ಕೊಡ್ತೀನಿ. ಬೆಡ್ಶೀಟು ನಿಂದು ಜೀನ್ಸ್ಗಳು. ನನ್ ದೇವ್ರಗಳು ಕ್ಲೀನ್ ಮಾಡ್ಬೇಕು ಬಾಪಿ. ಒತ್ ಮುಳುಗಕ್ ಮುಂಚೆನೆ ಒಗ್ದಾಕು ಅಂತ. ಸರಿ ಬಾ, ನೀರ್ ಕಾಯಿಸೋಣ. ಉಪಾಯ ಮಾಡಿಲ್ಲ ಬಾ. ಅದು ನಾನು ಕೆಲಸ ಮಾಡ್ಬೇಕಾರೆ ನೀನು ರೆಸ್ಟ್ ಮಾಡ್ತಿದ್ರೆ ಹೊಟ್ಟೆಗೆ ಬೆಂಕಿ ಬಿದ್ದಾಗ ಆಗ್ತೈತೆ ಬಾ. ಆಯ್ತಾ? ಬೆಡ್ಶೀಟ್ ಎತ್ತಕ್ಕಾಗಲ್ಲ ಫ್ರೆಂಡ್ಸ್, ಭಾರ. ಮತ್ತು ಜೀನ್ಸ್ಗಳು ಮಾತ್ರ ವಾಶ್ ಮಾಡಬಾರ್ದು ಇನ್ಮೇಲೆ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ಲೈಫಲ್ಲಿ ನಾನು ಜೀನ್ಸೇ ಮುಟ್ಟಲ್ಲ. ಶಿವಕುಮಾರ್ ಜೀನ್ಸ್ ಮುಟ್ಟೋದಂದ್ರೆ ಹಬ್ಬ ಬೇರೆ ಹತ್ರ ಬಂತು. ಪೇಷಂಟ್ ಆಗ್ಬಿಟ್ರೆ ಹಬ್ಬ ಶಿವಕುಮಾರ್ ಮಾಡ್ತೈತೆ ಫ್ರೆಂಡ್ಸ್, ಮಾಡಲ್ಲ. ಅದಕ್ಕೆ ನಾನು ಜೀನ್ಸ್ ಮಾತ್ರ ಮುಟ್ಟಲ್ಲ. ಮನೆ ರಜಾ ಹಾಕೊಂಡಿದ್ರು ನಂದೇ ಕಾಯಿಸ್ತಾಳೆ. ಅವೆಲ್ಲ ನೀನು ಹತ್ತಿಸ್ತ್ರೇನೆ ಹತ್ತೋದು. ನಾನೇನು ಮಾಡ್ಲಪ್ಪಿ? ನಾನೇನೋ ಕೂತ್ಕೊಂಡ್ರೆ ರಾತ್ರಿ 7 ಗಂಟೆವರೆಗೂ ಹಚ್ಚಿಸ್ತೀನಿ. ಅಷ್ಟಕ್ಕೂ ನನಗೆ ಹಬ್ಬದ ಕೆಲಸಗಳು ತುಂಬಾ ಇದೆ. ನನಗೆ ಕೋಪ ಬರ್ಸ್ಬೇಡ. ಮುನ್ಸ್ಕೊಂಡು 3 ದಿನ ಮಲ್ಕೊಬಿಡ್ತೀನಿ. ಆವಾಗ ಚಟ್ ನೋಡ್ತೀನಿ. ಹಾ ಒಡೆಷ್ಟು ದಮ್ಮೈತಾ? ಟೀ ಕಾಯಿಸ್ಬೇಕಂದ್ರೆ ನೀರು ಕಾಯಿಸ್ಕೊಡು. ಡೀಲ್ ಓಕೆ ಆದ್ರೆ ಬಾ. ಡೀಲ್ ಇಸ್ ಡೀಲ್ ಅಪ್ಪಿ. ನೀರು ಕಾಯಿಸು, ಟೀ ಕಾಯಿಸ್ತೀನಿ. ನಾನು ಟಮ ಆರಾಮಾಗಿ ಮಲ್ಕೋತೀವಿ. ಟಮ ನಿಮ್ಮ ರೂಮಲ್ಲಿ ನಾನು ಇವತ್ತೊಂದು ನೈಟ್ ಮಲಗ್ಬೋದಾ? ಕಣ್ಣೋಡಿತವನೆ. ಲೆಫ್ಟ್ ರೈಟ್. ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀಯಾ? ಎಷ್ಟು ಪ್ರೀತಿನೋ. ಓ ಮೈ ಗಾಡ್. ಟಾಮು ಮಾಡ್ಬೇಕು. ಟಾಮುಗೆ ಹಾಲು ಮಾಡ್ಕೊ. ಟಾಮು ನೀನು ಹಾಲು ಅಲ್ಲಿ ಗಿಂಚ್ಕೊಂಡು ತಗೋದು. ಅಪ್ಪಿ ಕರೆಂಟ್ ಬಂದಿಲ್ಲ. ಕತ್ಲೆ ಮನೇಲಿ ಟೀ ಮಾಡ್ಬೋದಾ? ಕತ್ಲೆ ಮನೆ ಬೆಳಕ್ ಮನೆ ಎರಡು ಬೇಕಾರೆ. ಶಾಸ್ತ್ರದ ಪ್ರಕಾರ ಕತ್ಲೆ ಮನೇಲಿ ಟೀ ಮಾಡಬಾರ್ದು. ಸೊಳ್ಳೆ ಬತ್ತಲ್ಲ. ಈ ಸ್ಮೆಲ್ಗೆ ಬತ್ತ. ಅಲ್ಲಿ ಒಂದು ಸೊಳ್ಳೆನೂ ಬತ್ತ ನೋಡಿ. ಇಲ್ಲಿ ಹೋಗ್ಲಿ ಹಿಡ್ಕೊ ಬಂದು ಒಂದು ಬೊಂಡಿ ಬಿಡ್ತೀನಿ ಇಡಪ್ಪಿ. ಸೊಳ್ಳೆಗಳ ಕೈಲಿ ಕಚ್ಚಿಸ್ಕೊಡ್ಬೇ. ಅಪ್ಪಿ ಕತ್ಲೆ ಮನೇಲಿ ಹೆಂಗಪ್ಪಿ ಕಾಫಿ ಮಾಡೋದು? ಸ್ಟ್ರಾಂಗ್ ಆಗಪ್ಪಿ. ಸಕ್ಕರೆ ಸ್ವಲ್ಪ ಲೈಟಾಗಿ ಹಾಕು. ಅಪ್ಪಿ ನಮ್ಗೂ ಬೆನ್ನೋದೆ. ಎಂತ ಗಂಡ ಗೊತ್ತಾ ನೀನು? ಗಂಡನ್ನ ಕೆಲ್ಸಕ್ಕೆ ಮಾಡಿಸ್ಬಿಡ್ತು. ಆಹಾ, ಕೆಲಸ ಮಾಡ್ಕೊ ಬರ್ತಾನೆ. ತಳ ಬಂದ್ಬೇಕು. ಸರಿ, ಮಾತಾಡ್ಸೋದಿಲ್ಲ ಬಿಡು ನನಗೇನು. ಆಯ್ತು, ನೀನ್ ಮಾತಾಡ್ಸ್ಬೇಡ ಅಂದೆ ತಾನಪ್ಪಿ. ಸ್ಟ್ರಾಂಗ್ ಆಗ್ಬೇಕಾ ಲೈಟ್ ಆಗ್ಬೇಕಾ? ಸ್ಟ್ರಾಂಗ್, ಹೆವಿ ಸ್ಟ್ರಾಂಗ್. ಹೆವಿ ಸ್ಟ್ರಾಂಗ್ ಅಂದ್ರೆ ಕಲ್ಲಾಕ್ಬಿಟ್ಟು ಕಾಯಿಸ್ಲಾ? ಅಪ್ಪಿ ನೀರ್ ಇಲ್ಲಿ ಕೊಟ್ಟಿಲ್ಲ, ಕರೆಂಟ್ ಇಲ್ಲ. ಹಾಲಿಗೆ ಗಟ್ಟಿಯಲ್ಲಿ ಕಾಯಿಸ್ಕೊಂಡು ಕುಡಿಬಾರ್ದು. ಸ್ವಲ್ಪ ನೀರ್ ಹಾಕ್ಬೇಕು. ಎಂತ ನೀರು
ಅದರಿಂದ ಬಟ್ಟೆ ಒಗಿತಾ ಇಲ್ಲ. ಬಟ್ಟೆ ಹೋಗ್ಕೊಳ್ಳೋ ಬಿಸಿಯಲ್ಲಿ ಮರ್ತ್ಬಿಟ್ಟೆ ಅಪ್ಪಿ. ಏನ್ ಮಾಡುವ ಡ್ರಮ್ಮಲ್ಲಿ ಮಕ್ಕ ಬರೋವು. ಛೀ, ನೀನ್ ಹಂಗೆ ಕುಡಿಯೋದು ನಿಮ್ ಕಡೆ? ಫಂಕ್ಷನ್ ನಿನ್ಗೇನು ಇದು ವಾಟರ್ ಕೊಟ್ಟಾರ? ಮಿನರಲ್ ವಾಟರ್ ಬರ್ತಿದೆ ಕ್ಯಾನಲ್ ಫಂಕ್ಷನ್ಗಳಲ್ಲಿ. ಅದಕ್ಕೆ ನಾನು ಯಾರ ಮನೆಗೆ ಹೋದ್ರು ಎಲ್ಲಾದ್ರೂ ನೀರ್ ಕುಡಿಯಲ್ಲ. ಹೆಂಗೆ ಹೆಂಗೆ ಅದಕ್ಕೆ ಫಾಸ್ಟ್ ಆಗ ಬರೋದು. ಏನ್ ಕೋಸ್ಟ್ ರೋಗ? ನಮ್ಮ ಫ್ರೆಂಡ್ಸ್ ಕಮೆಂಟ್ ಮಾಡ್ತಾರೆ ಕೋಸ್ಟ್ ರೋಗ ಅಂದ್ರೆ ಏನ್ ಶಿವಣ್ಣ ಅಂತ. ಅವ್ರಿಗೆ ಇವಾಗ ಉತ್ತರ ಕೊಡು. ಮೊದ್ಲೇ ನಮ್ಮ ಫ್ರೆಂಡ್ಸ್ ಎವಿ ಟ್ಯಾಲೆಂಟೆಡ್ ಫ್ರೆಂಡ್ಸ್. ಅಲ್ಲಿ ಕಾಯ್ತೈತ್ ನೋಡ್ಕೊಪ್ಪಿ, ಬರ್ತೀನಿ. ನಾನೇ ಫಾಲೋ ಮಾಡ್ಬೇಡ, ನೈತಿಂದ ಫಾಲೋ ಮಾಡ್ತಾ ಇದ್ದೆ ನನ್ನ. ಮನೆಗೆ ಬಂದ್ ಪಂಚಾಮೃತ ಇಷ್ಟೆಷ್ಟು ನೀರಿತ್ತಪ್ಪ ಎತ್ಕೊ ಬಂದೆ. ಯಾರಾದ್ರೂ ನಮ್ಮ ಮನೆಗೆ ಅರ್ಜೆಂಟಾಗಿ ಪ್ರಾಣ ಹೋಗ್ತೈತೆ ನೀರ್ ಬಿಟ್ರಿ ಅಂತ ಬಂದ್ರೆ ಏನಪ್ಪಿ ಮಾಡೋದೀಗ? ನೀನಂತ ಬಿಡೋದ ಬಿಡು. ಬಸ್ಸಲ್ಲಿ ನೀರ್ ಎತ್ತು ಬಾಯಿಗೆ ಬಿಟ್ಬಿಡ್ತೀನಿ ಹಂಗೆ. ಇನ್ನೇನ್ ಮಾಡೋದು? ಪ್ರಾಣ ಉಳಿಸ್ಕೊಳಕ್ ಯಾವ್ದೋ ಒಂದ್ ನೀರು. ಪ್ರಾಣ ಹೋಗೋ ಟೈಮಲ್ಲಿ ಅದೇ ನೀರ್ ಬೇಕು ಇದೇ ನೀರ್ ಬೇಕು ಮಿನರಲ್ ವಾಟರ್ ಬೇಕಂದ್ರೆ ಸ್ವರ್ಗದಲ್ಲ ಕುಡ್ಕೊಳ್ರಿ ಅಂತ ಬಿಡೋದಷ್ಟೇ. ಅಪ್ಪ ನೆಕ್ಸ್ಟ್ ಏನ್ ಹಾಕ್ಬೇಕು? ಹಾಲು ಹಾಕ್ಬಿಟ್ಟು ಖಾರ ಪುಡಿ ಹಾಕು. ಹಾ, ಹೇಯ್ ನೀನ್ ಹೇಳಿದ್ ಮಾಡ್ತೀನಿ ನಾನು. ನೀನ್ ಹೇಳಿದ್ರೆ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನಾ? ಎಷ್ಟ್ ಬೇಕಪ್ಪಿ ಕಾಫಿ ನಿಂಗೆ? 130 190 ಕಾಫಿ ಒಂದು ತೊಟ್ಟೆ ಸಾಕು ಮರ. ಒಂದ್ ತೊಟ್ಟು ಹಂಗಾರೆ ಹಾಲ್ನ ಒಂದ್ ತೊಟ್ಟು ಹಾಕಿ, ಟೀ ಪುಡಿ ಒಂದ್ ಚೂರ್ ಹಾಕಿ, ಸಕ್ಕರೆ 2 ಕಾಳು ಹಾಕಿ ಕಾಯಿಸ್ಲಾ? ಒಳ್ಳೇದಾಯ್ತು ಬನ್ನಿ. ಸೀನು ಮನೆ ಬಿದ್ದೋಗಂಗ್ ಸೀನ್ ಬೇಡ. ಹೆಂಗ್ ಮಾಡ್ತಾ ಇದೀನೋ ಕತ್ಲೆ ಮನೆ ನಂಗಂತೂ ಗೊತ್ತಾಗ್ತಾ ಇಲ್ಲ. ಹೊಟ್ಟೆಗೆ ಹಾಕೋ ಅಷ್ಟೇ ನಾನು ಮಾಡಿರೋ ತಪ್ಪನ್ನ. ಕಪ್ಪಿ ನನ್ ಕಪ್ಪು ಬೇಕಪ್ಪಿ, ಸ್ಟೈಲ್ ಆಗಿ ಕಪ್ ಕುಡಿಯಕ್ಕೆ. ನನ್ಗೊಂದು ನಿಂಗೊಂದು ತಗೋ. ಕಪ್ಪಲ್ಲ ಎರಡವಲ್ಲ, ಒಂದ್ ಹೊಡೆದೋಯ್ತು. ಇನ್ನೊಂದ್ರಲ್ಲಿ ಸ್ಪೂನ್ಗಳು ಅವು ಇವು ಇಟ್ಟಿದ್ದೀನಿ. ಇದು ನನ್ನ ಬಾರ್ಬಿ ಕಪ್. ನಿಂದು ಮಿಕ್ಕಿ ಮೌಸ್ ಇತ್ತು, ಅದು ಹೊಡೆದೋಯ್ತು. ನಾನೇ ಕೈ ಜಾರ್ ಬಿಟ್ಟೆ. ಒಬ್ಬ ಎಷ್ಟೊಂದು ಕೆಲಸ ಐತೆ. ನಾನು ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದೀನಿ. ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಕಾಫಿ. ನಾನು ಸ್ಲೋ ಮೋಷನ್ ಬರ್ಬೇಕಾ? ನಾನಿನ್ನ ಮರೆಯಲಾರೆ. ಏಪ್ಪ ತಪ್ಕೊಂಡು ಬಿಡ್ತೀನಿ. ಆಮೇಲೆ ಸಪಾಕ್ ಸೂಪರ್ ಡೂಪರ್ ಅಲ್ಲ. ಹಿಂಗೆ ಸಂಜೆ ಹೊತ್ತು ಕಾಫಿ ಕುಡಿತಾ ಇದ್ರೆ ಟಾಮು ಒಂದೊಂದು ಗೆಟಪಲ್ಲಿ ಕೂಗ್ತಾ ಇಲ್ಲ, ಮಲಗಿಲ್ಲ. ಕಾಫಿ ಹೆಂಗಿದೆ ಅಂತ ಹೇಳಲೇ ಇಲ್ಲ. ಸೂಪರ್ ಸೂಪರ್. ನಾನೊಂದು ಬಿಸಿನೀರು ಕಾಯಿಸ್ಕೊಟ್ರು ಟೇಸ್ಟ್ ಹೆಂಗೈತೆ ಅಂತ ನೀನು ಹೇಳ್ಬೇಕಪ್ಪಿ. ಬಿಸಿ ಕಾಯಿಸ್ಕೊಳ್ತಾರ. ಸಕ್ಕರೆ ಕಮ್ಮಿ ಆಯ್ತು. ಶುಗರ್ಲೆಸ್ ಅಲ್ಲ, ಎದ್ದೋಗಿ ಸಕ್ಕರೆ ಹಾಕೊಳಕ್ ಮೈ ಬಾರಾದ್ರೆ ಶುಗರ್ಲೆಸ್ ಕಾಫಿ ಕುಡಿತೀವಿ ಅಂತ ಹೇಳ್ಕೊಳ್ಳೋದಷ್ಟೇ ಫ್ರೆಂಡ್ಸ್. ಚೂರು ಸಕ್ಕರೆ ಇಲ್ಲ, ನಾನು ಸಕ್ಕರೆ ಬೇಕು. ಸಪ್ಪೆ ಕಾಪಿನೇ ಈ ಲೆವೆಲ್ ಕುಡಿತಾ ಬಿದ್ದಿದ್ದಿ. ಸಕ್ಕರೆ ಹಾಕ್ಬಿಟ್ಟಿದ್ರೆ ನೀನು ಯಾವ ಲೆವೆಲ್ ಕುಡಿತಿದ್ದಪ್ಪಿ ನೀನು? ಸಕ್ಕರೆ ಹಾಕ್ದೆ ಕತ್ಲೆಯಲ್ಲಿ ಗೊತ್ತಾಗಿಲ್ಲ ಅಷ್ಟೇ. ನಾ ಯಾವ್ದು ಕುಡ್ಕೋತೀವಿ, ನಂಗೆ ಟೇಸ್ಟ್ ಚೆನ್ನಾಗಿಲ್ಲ. ಕೆಲವರು ಟೇಸ್ಟ್ ಇದ್ರೇನೆ ಕುಡಿಯೋದು, ಅದ್ರಲ್ಲಿ ನಾನು ಒಬ್ಳು ಅಷ್ಟೇ. ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ನಾವು ಊಟದಲ್ಲಿ ಮಾತ್ರ, ಕಾಫಿ ಟೀನಲ್ಲಿ ಮಾತ್ರ ಅಡ್ಜಸ್ಟ್ ಇಲ್ಲ. ಇನ್ನೆಲ್ಲದ್ರಲ್ಲೂ ಜೀವನದಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ ಅಷ್ಟೇ. ಶಾಸ್ತ್ರ ಹೇಳ್ಬೇಕು. ಶಾಸ್ತ್ರ ಹೇಳ್ತೀಯಾ? ನನ್ಗೆ ಗೊತ್ತಿತ್ತು ಮದುವೆಗೆ ಮುಂಚೆ ಯಾವ್ದೋ ಮರ್ಕೇಳ್ದಿನ ಶಾಸ್ತ್ರ ಹೇಳ್ತಿದ್ದೆ ತಾನೇ ಅಪ್ಪಿ. ನಾನು ಶಾಸ್ತ್ರ ಹೇಳಪ್ಪಿ. ನನಗೆ 90 ವರ್ಷ ಗಂಟ ಇರುತ್ತೆ. 90 ವರ್ಷನಾ? ಆಮೇಲೆ
ನನ್ನ ಕಂಡ್ರೆ ಗುರ್ರಂತೆ. ನಿನ್ ಕಂಡ್ರೆ ಅಲ್ಲ, ಎಲ್ರ ಕಂಡ್ರೆ ಗುರ್ರ ಅಂತೀನಿ. ಬೇರೆ ಕಂಡ್ರೆ ಮನೆ ಕರ್ಕೊಂಡು ಬೇಕಾದ್ರೆ 5,000 ಕೊಡ್ತೀವಿ. ಅಯ್ಯಪ್ಪ ಅಂದ್ರೆ ಅಯ್ಯಪ್ಪ ಅಂದ್ರೆ ಸೇರಿಸ್ಕೊತೀವಿ. ಅವಾಗ ಯಾವಾಗ ಹತ್ತಿರ್ಬೇಕು ಇಕ್ತಾರ ಅವಾಗ ನೆನಸ್ತಿ. ಏನ್ ಇಕ್ಕೋ ಶಾಸ್ತ್ರ ಅಪ್ಪ ಇದು? ಇದೆ ಇದೆ, ನಿನ್ಗೆ ಜ್ಯೋತಿಷ್ಯದಲ್ಲಿ ಒಳ್ಳೆ ಭವಿಷ್ಯ ಇದೆ. ಅಕ್ಕಿ ಡ್ರಮ್ಗಳು ನೀರು ಇಟ್ಕೊಬಿಡ್ಲಿ. ಆಲ್ರೆಡಿ ಡ್ರಮ್ಗೆ ನೀರು ಇಟ್ಕೊಂಡಿದ್ದೀನಿ, ಕುಡಿಯಕ್ಕೆ ಅಡುಗೆಗೆ ನೀರಿಲ್ಲ ಈಗ. ಅವು ಇಡ್ಮಕ್ಕಾಯ್ತಾರಲ್ಲ ಕಾರಣ ಬರ್ತದೆ. ಇವಾಗ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗೈತೆ, ಮಳೆಗಾಲ ಅಲ್ವಾ ಫ್ರೆಂಡ್ಸ್. 2000 years later. ಹಾಯ್ ಫ್ರೆಂಡ್ಸ್, ಈಗ 7 ಗಂಟೆ ಆಯ್ತು, ಆಗ್ತಾ ಬಂತು. ತುಂಬಾ ಲೇಟ್ ಆಗೋಯ್ತು ಇವತ್ತು. ದೇವ್ರ ಗುಡು ಕ್ಲೀನ್ ಮಾಡ್ಕೋಬೇಕು, ಆದ್ರೆ ನಾನು ಇವಾಗ ಕುತ್ಕೊಂಡ್ರೆ 9 ಗಂಟೆ ಆಗ್ಬಿಡ್ತೈತೆ. ಶಿವಾಗ ಹೊಟ್ಟೆ ಹಸ್ಕೊಬಿಡ್ತೈತೆ. ಹಂಗಾಗಿ ಅಡಿಗೆ ಮಾಡಿಟ್ಟು ಬಿಟ್ರೆ ನಾವ್ ಯಾವಾಗ್ಲಾದ್ರೂ ದೇವ್ರ ಗುಡು ಕ್ಲೀನ್ ಮಾಡ್ಕೋಬಹುದು. ಪಕ್ಕ ಇವತ್ತು 12 ಗಂಟೆ ರಾತ್ರಿ ಆಗ್ತೈತೆ ಅನ್ಕೋದಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್. ಶಿವ ಏನ್ ಮಾಡ್ತೈತೆ ಅಂದ್ರೆ ಮೋಡ ಮುಚ್ಕೊಂಡೈತೆ ಫ್ರೆಂಡ್ಸ್. ಪಾಪ ನನ್ ಒಗ್ದಾಕಿರೋ ಬಟ್ಟೆಗಳೆಲ್ಲ ಮತ್ತೆ ನೆಂದೋಗ್ಬಿಡ್ತೈತೆ ಅಂದ್ಬಿಟ್ಟು ಅಲ್ಲಿ ಮುಂದಗಡೆ ಒಂದ್ ರೂಮ್ ಐತೆ, ಅಲ್ಲಾಗ ಕಟ್ಬಿಟ್ಟು ಪಾಪ ಒಂದ್ರ ಬಟ್ಟೆ ಮೇಲೆ ಒಣಗಾಗ್ತೈತೆ. ಪಾಪ ಇಂಥ ಪರಿಸ್ಥಿತಿ ಯಾವ ಗಂಡ್ ಮಗನ್ಗೂ ಬರಬಾರ್ದು. ಆದ್ರೆ ನಮ್ ಗಂಡನ್ ಬಂದ್ಬಿಟ್ಟಿದೆ, ನನ್ ಗಂಡನ್ ಬಂದ್ಬಿಟ್ಟಿದೆ. ಇವತ್ತು ಮಳೆ ಬರೋ ತರ ಇರ್ಲಿಲ್ಲ ಫ್ರೆಂಡ್ಸ್, ಬಿಸಿಲು ಚೆನ್ನಾಗಿ ಹೊಡಿತೈತು. ನೋಡಿದ್ರೆ ಮೋಡ ಮುಚ್ಕೊಂಡೈತೆ. ಈ ತರ ಕೆಂಪು ಕಲರ್ ಆಕಾಶ ಆಯ್ತು ಅಂದ್ರೆ ಮಳೆ ಬರ್ತೈತಂತೆ. ಸೈಕಾಲಜಿ ಪ್ರಕಾರ ಶಿವಕುಮಾರ್ ಅವರು ಕಂಡಿಡ್ದಿರೋದು. ಒಂದ್ರ ಮೇಲೆ ಒಂದ್ ಹಾಕಿದ್ಯಾ? ಗಾಳಿ ಆಡ್ಲಿ ಬಿಡು, ಬೆಳಗ್ಗೆ ಒಣಗಾಕೊಳ್ಳೋಣ. ಟಾಮ್ ಹೆಲ್ಪ್ ಮಾಡ್ಬೇಕು ತಾನೆ? ಮಳೆ ಬರೋ ಟೈಮ್ಗೆ ಹೋಗಿದ್ದೀನಿ. ಮಳೆಗಾಲದಲ್ಲಿ ಬಟ್ಟೆ ಒಗ್ದು ಹಂಗೆ ಇಟ್ಕೊಳಕ್ ಆಗ್ತೈತೇನಪ್ಪಿ? ಹಬ್ಬ ಬೇರೆ ಹತ್ರ ಬಂತು. ಎಂತ ಗಂಡ, ಮಳೆ ಬರ್ಬೇಕಾದ್ರೆ ಮಾತ್ರ ಹೋಗಿದ್ದೀನಂತೆ. ಮಳೆಗೆ ನಾನು ಬಾ 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 ಬಟ್ಟೆ ಒಗಿತೀನಿ ಅಂತ ಕರ್ದ್ನಾ? ಬಿಡು, ಸ್ವಲ್ಪ ಆರ್ಲಿ ಸಾಕು. ಕಾಪಾಡ್ದ ನಮ್ ಬಟ್ಟೆಗಳನ್ನ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಅಣ್ಣೆ ಸೊಪ್ಪು ಮಾಡೋಣ ಅಂತ ಮುಹೂರ್ತ ಫಿಕ್ಸ್ ಮಾಡೋದು ಕ್ಯಾನ್ಸಲ್ ಮಾಡೋದು ಆ ತರ ಮಾಡ್ತಾ ಇದೀನಿ. ಅಣ್ಣೆ ಸೊಪ್ಪು ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಬೇಕು ಫ್ರೆಂಡ್ಸ್. ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಳಕ್ಕೆ. ಅದು ಇಷ್ಟೊತ್ತಲ್ಲಿ ನಾನು ಅಣ್ಣೆ ಸೊಪ್ಪು ಮಾಡಕ್ ಕುತ್ಕೊಂಡ್ರೆ ಅಷ್ಟೇ ಮುಗಿತು. ದೇವ್ರ ಸಾಮಾನು ಕ್ಲೀನ್ ಮಾಡ್ಬೇಕು. ಅದಕ್ಕೆ ಒಂದಿಡೆ ಅವರೆಕಾಯಿ ಸುಲ್ಕೊಳ್ತೀನಿ, ಮಸಾಲೆ ರುಬ್ದೇನೆ ಹುಳಿ ಸಾರು ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಸೋ ಸಿಂಪಲ್. ಅವರೆಕಾಯಿ ಹುಳಿ ಮಾಡ್ತೀನಿ ಅಂದ ತಕ್ಷಣ ಶಿವಕುಮಾರ್ ಅಡ್ರೆಸ್ ಇಲ್ಲ ಫ್ರೆಂಡ್ಸ್. ಅವರೆಕಾಯಿ ಸುಲಿಬೇಕಾಗ್ತೈತೆ ಅಂತ ಎಷ್ಟು ಆಕ್ಟಿಂಗ್ ಗೊತ್ತಾ? ನಾನೇ ಅಂದ್ರೆ ನನಗಿಂತ ಡಬಲ್ ಆಕ್ಟಿಂಗ್ ಮಾಡುತ್ತೆ. ಹಂಗೆ ಆಸ್ಕ ಅವ್ರ ಕೈ ಕೊಟ್ಬಿಡ್ಬೇಕು ಆತರ. ಶಿವಕುಮಾರ್ ಅದೇನಂದ್ರೆ ಫ್ರೆಂಡ್ಸ್, ಯಾಕೆ ಇಷ್ಟು ಒದ್ದಾಡ್ತಾ ಇದೀನಿ ಅಂದ್ರೆ ಒಂದೇ ದಿನದಲ್ಲಿ ನಾಳೆ ಶುಕ್ರವಾರ ದೇವ್ರ ಸಾಮಾನು ಮುಟ್ಟಂಗಿಲ್ಲ, ತೊಳೆಯಂಗಿಲ್ಲ, ದೇವ್ರ ಗುಡು ಕ್ಲೀನ್ ಮಾಡಂಗಿಲ್ಲ. ನಾಳಿದ್ದು ಹಬ್ಬ. ಅದಕ್ಕೆ ಇವತ್ತು ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ನಾಳೆ ನಾಡಿದ್ದು 2 ದಿನಕ್ಕೂ ಹಬ್ಬಕ್ಕೂ ಆಗ್ತೈತೆ. ಅದಕ್ಕೆ ಇಷ್ಟು ಒದ್ದಾಟ. ಡಿ.ಕೆ. ಕುಮಾರ್ ಜ್ವರಕ್ಕೆ ಹೋಗಕ್ಕೂ ಆಗ್ತಾ ಇಲ್ಲ ಫ್ರೆಂಡ್ಸ್. ಇಷ್ಟೊತ್ತಲ್ಲೆಲ್ಲ ಹಿಂಗ್ ಒಂಟಿ ಮನೆಗಳಲ್ಲಿ ಬಡ್ಕೋಬಾರ್ದು ಅಂದ್ಬಿಟ್ಟು ಸುಮ್ಮನೆ ಇದೀನಿ. ಇಲ್ಲಾಂದ್ರೆ ಒಂದೇ ಕೂಗ್ಗೆ ಓಡ್ಕೊಂಡ್ಬಿಡ್ಬೇಕು ಎಲ್ಲಿರ್ತೈತಲ್ಲ ಎದ್ದಿ. ಯಾಕೋ ಕೆಲಸ ರಜಾಕ್ಕೆ ಮನೇಲಿರೋದು ತುಂಬಾ ಡೇಂಜರ್ ಅನಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಕೆಲಸ ರೆಸ್ಟೇ ಇರಲ್ಲ. ಆರಾಮಾಗಿ ಕೆಲ್ಸಕ್ಕೋದ್ರೆ ಒಂದೇ ಕೆಲಸ ಬೆಳಗಿನ ಸಂಜೆವರೆಗೂ ಮಾಡ್ಕೊ ಬರ್ತೀನಿ. ಹೌದು ಫ್ರೆಂಡ್ಸ್, ಇಷ್ಟಿರ ನಾನು ಕೆಲ್ಸಕ್ಕೆ ರಜಾ ಆಗ್ತೇ ಹೋಗ್ತಾ ಇದ್ನಲ್ಲ, ಈ ಕೆಲಸ ಎಲ್ಲ ಹೆಂಗ್ ಮಾಡ್ಕೊಳ್ತಾ ಇದ್ದೇನೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡಿ ಹೊರಗಡೆ ಕೆಲ್ಸನೂ ಮಾಡ್ಕೊಂಡ್ ಬರ್ತಿದೆ, ಮನೆ ಕೆಲ್ಸನೂ ಆಗೋಗೋದು. ನಿನ್ನೆಯಿಂದ ಮನೇಲಿ ಇದೀನಿ, ಸರಿಯಾಗಿ ಮನೆ ಕೆಲಸ ಆಗ್ತಿಲ್ಲಲ್ಲ, ಹೆಂಗೆ ಅಂತ. ಹಾಗಂತ ನಾನು ರೆಸ್ಟ್ ಮಾಡ್ತಾ ಇಲ್ಲ. ಏನೋ ಒಂದ್ 5 ನಿಮಿಷ 10 ನಿಮಿಷ ನಿದ್ದೆ ಮಾಡ್ತಾ ಇದ್ದೀನಿ. ಅದು 1 ಅವರ್ 2 ಅವರ್ ಆಗ್ತೈತೆ ಅಷ್ಟೇ. ನಿಜ, ಮನೇಲಿದ್ರೆ ಮನೇಲಿ ಏನೋ ಸಮಸ್ಯೆ ಕಾಡ್ತಿದೆ ಹೆಣ್ಮಕ್ಳಿಗೆ. ಕೆಲ್ಸಾನೇ ಸಾಗಲ್ಲ ಬೇಗ ಬೇಗ. ಓಹೋ, ಮೊಬೈಲ್ ನೋಡ್ಕೊಂಡ್ ಕೂತಿದ್ದ ಯಾವ್ದೋ ಮೂಲೆಯಲ್ಲಿ ಹೋಗಿ. ನಾನ್ ಯಾಕೆ ಬೈಲಿ? ನಾನೇನ್ ಗೈಯಾಳಿನಾ? ಬಾ ನಿನ್ ಪಾಲಿನ ಅವರೆಕಾಯಿ ಸುಲಿ ಬಾ. ಗೊತ್ತು, ಅದಕ್ಕೆ ತಪ್ಸ್ಕೊಂಡ್ ಓಡೋದಾ? ಅವರೆಕಾಯಿ ಸುಲಿಬೇಕಾದ್ರೆ ಸರಿ, ಮನೆ ಒಳಗ್ ಬಾ, ಒಬ್ಬಳೆ ಬಿಟ್ಬಿಟ್ಟು ಹೋಗ್ಬೇಡ. ಬೇಡ ಬೇಡ, ಮನೆ ಒಳಗೇನೆ ಬಾ, ನನ್ ಕಣ್ಣಿದ್ರ ಕಡೆನೆ ಇರ್ಬೇಕು ನೀನು. ನಾನೇನು ಬೈಯಲ್ಲ ಪಾಪಿ. ಹೊಟ್ಟೆಲಿ ಇನ್ನ ಊಟನೇ ಬಿತ್ತಿಲ್ಲ, ಎಂತ ವಾಕಿಂಗ್ ಅದು? ಸರಿ, ವೈಫೈ ಆಫ್ ಮಾಡ್ತೀನಿ ಹೋಗು. ಲೋಡ್ ಮಾಡ್ಬೇಕಲ್ಲ ಹೊಟ್ಟೆ ಇನ್ನ. ಊಟ ಲೋಡ್ ಮಾಡ್ಬೇಕಂತ ಹೊಟ್ಟೆ ಖಾಲಿ ಮಾಡ್ಕೋತಾ ಇದೀಯಾ? ನೋಡಿದ್ರ ಫ್ರೆಂಡ್ಸ್, ಅಂದ್ರೆ ನನ್ ಬಜಾರಿ ಗೈಯಾಳಿ ಅಂತ ಶಿವಕುಮಾರ್ ಎಲ್ರ ಮುಂದೆ ಪ್ರೂವ್ ಮಾಡ್ತಾ ಇದೆ ಪದೇ ಪದೇ. ನಾನ್ ಯಾಕೆ ಬೈಲಿ ಫ್ರೆಂಡ್ಸ್? ತಲೆ ತಿಂತೀನಿ ಅಷ್ಟೇ, ನಾನ್ ಯಾಕೆ ಬೈಯಕ್ ಹೋಗ್ಲಿ? ಪಾಪ ತಂದೆ ತಾಯಿ ಬಿಟ್ಟು ನನ್ನ ನಂಬ್ಕೊಂಡ್ ಬಂದಿರೋ ಮಗ. ನಿಜ ಫ್ರೆಂಡ್ಸ್, ಮದ್ವೆ ಆದ್ಮೇಲೆ ಇದು ನಿಜ
ಮದುವೆ ಆದ್ಮೇಲೆ ಗಂಡ ಹೆಂಡತಿ ನಂಬಿ ಬಂದಿರ್ತಾರೆ, ಹೆಂಡತಿ ಗಂಡ ನಂಬಿ ಬಂದಿರ್ತಾಳೆ. ಮಧ್ಯದಲ್ಲಿ ಯಾರು ಏನು ಮಾಡಕ್ಕಾಗಲ್ಲ, ಅಂದ್ರೆ ಯಾರು ಆಗಲ್ಲ, ಗಂಡಗೆ ಹೆಂಡತಿ, ಹೆಂಡತಿ ಗಂಡ ಅಂತ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಸಪೋರ್ಟ್ಗೆ. ಅದೆಲ್ಲ ಕನ್ಸು. ಈರುಳ್ಳಿ, ಬೆಳ್ಳುಳ್ಳಿ, ಅವರೆಕಾಯಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವರೆಕಾಳು ಹುಳಿ ಅಂದರೆ ಹುಣಸೆ ರಸ ಇರಲೇಬೇಕು. ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು, ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಒಗ್ಗರಣೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಬೇಗ ಅಡುಗೆ ಮಾಡಬೇಕಂದ್ರೆ ಹಿಂಗೆ ಮಾಡಬೇಕು. ಅದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಇವಿಷ್ಟನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಒಗ್ಗರಣೆ ಆಗ್ತಿದ್ದಂಗೆನೇ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಒಂದು ಅರ್ಧಂಬರ್ಧ ಸಾಫ್ಟ್ ಆದರೂ ಸಾಕು, ಅವರೆಕಾಳು ಜೊತೆ ಬೆಂದ್ಕೊಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಏನು ಮಿಕ್ಸ್ಗೆ ಹಾಕೊಂಡಿಲ್ಲ, ಬರೀ ಅವರೆಕಾಳು ಮತ್ತು ಎಳೆ ಅವರೆಕಾಳನ್ನ ಈ ಥರ ಸುಲ್ದಿ ಹಾಕ್ಕೋಬೇಕು. ಹುಳ ಇದ್ರೆ ನೋಡ್ಕೊಂಡು. ಅದು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂಥರ ಆಮಟೆ ಅಂತೀವಿ ನಾವು ಅದನ್ನ, ಬೇರೆ ಕಡೆ ಏನಂತಾರೆ ಏನೋ ಗೊತ್ತಿಲ್ಲ. ಅದು ಸಾಂಬಾರಲ್ಲಿ ಚೆನ್ನಾಗಿ ಕಾಣಿಸೋದಲ್ಲ, ಟೇಸ್ಟ್ ಚೆನ್ನಾಗಿರ್ತೈತೆ. ಒಂದು 5 ನಿಮಿಷ ಒಗ್ಗರಣೆ ಮಾಡ್ಕೊಂಡಿದ್ದಾದ್ಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಲಿ ಒಗ್ಗರಣೆ ಆಗಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಅಂದ್ಬಿಟ್ಟು. ಆಮೇಲೆ ಹುಣಸೆ ರಸ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಉಪ್ಪು, ಸಾಂಬಾರು ಪುಡಿ ಹಾಕಿ ಮಾಡ್ಕೊಳ್ಳೋದಷ್ಟೇ. ಸಾಂಬಾರು ಪುಡಿ ಇಲ್ಲಾಂದರೆ ಖಾರದ ಪುಡಿಲೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸಾಂಬಾರು. ಆಮೇಲೆ ಇದನ್ನು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತೈತೆ. ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ರೆಡಿ. ಒಂದು 10 ನಿಮಿಷ 15 ನಿಮಿಷದಲ್ಲೆಲ್ಲ ಈ ಅಡುಗೆ ಆಗ್ಬಿಡ್ತೈತೆ. ಅವರೆಕಾಳು ಈ ಮುದ್ದೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾನೆ ಹೇಳಪ್ಪಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಹಾಂ, ದಿಸ್ ಇಸ್ ಮೈ ರಿಕ್ವೆಸ್ಟ್. ಹಂಗೆ ಸರಿ ನಿನಗೆ. ಇನ್ನೂ ಸ್ವಲ್ಪ ನಿಮಗೆ ಗಟ್ಟಿಯಾಗಬೇಕಂದ್ರೆ ಕಾಯಿ ರುಬ್ಬಿ ಹಾಕಿ ಮಾಡಕ್ಕೆ ಇಷ್ಟ ಇಲ್ಲದೆ ಇರೋರು ಹೆಸರು ಬೇಳೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಅವರೆಕಾಳು ಜೊತೆ ಸೂಪರ್ ಟೇಸ್ಟ್ ಅಪ್ಪಿ. ನಾನು ಒನ್ ಟೈಮ್ಗೆ ಅಂದ್ಬಿಟ್ಟು ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ. ಬೆಳಗ್ಗೆ ಅಷ್ಟರಲ್ಲಿ ಖಾಲಿ ಆಗಬೇಕದು. ಬೆಳಗ್ಗೆ ಫ್ರೆಶ್ ಆಗಿ ಸಾಂಬಾರು ಮಾಡ್ಕೋಬೇಕು ಅಂತ. ಸಕ್ಸಸ್ ಅಪ್ಪಿ, ಥ್ಯಾಂಕ್ ಯು. ಬಿಸಿ ಬಿಸಿ ಮುದ್ದೆ ಸಾಂಬಾರು ಚೆನ್ನಾಗಿತ್ತು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಊಟ ತಿನ್ನಲ್ಲ ಫ್ರೆಂಡ್ಸ್. ಊಟ ತಿಂದ ತಕ್ಷಣ ಚೆನ್ನಾಗಿ ನಿದ್ದೆ ಬರ್ತೈತೆ, ಆದರೆ ನಿದ್ದೆ ಮಾಡೋಂಗಿಲ್ಲ. ಓಕೆ ಫ್ರೆಂಡ್ಸ್, ಹೆಂಗೋ ತೂಗುಡ್ಸ್ಕೊಂಡು ಆಕಳಿಸ್ಕೊಂಡು ಸ್ವಲ್ಪ ದೇವ್ರ ಸಾಮಾನು ತೊಳೆದು ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ನಾಳೆ ಪೂಜೆಗೆ ರೆಡಿ ಮಾಡಿಬಿಟ್ರೆ ಚೆನ್ನಾಗಿ ನಿದ್ದೆ ಬರ್ತೈತೆ. ಇಲ್ಲಾಂದರೆ ರಾತ್ರಿ ನಿದ್ದೆಲೆಲ್ಲ ಅದೇ, ಅಯ್ಯೋ ದೇವ್ರ ಸಾಮಾನು ತೊಳೆದಿಲ್ಲ, ದೇವ್ರ ಸಾಮಾನು ತೊಳೆದಿಲ್ಲ. ನಿಜ ಫ್ರೆಂಡ್ಸ್, ನನಗೆ ಹಂಗಾಗ್ತೈತೆ. ಬಟ್ಟೆಗಳು ಸ್ಟಾಕ್ ಇಟ್ಕೊಬಿಟ್ರೆ, ಪಾತ್ರೆ ತೊಳೆದಿಲ್ಲ ಅಂದರೆ ಏನೋ ವಿಚಿತ್ರ, ನಿದ್ದೆ ಬರಲ್ಲ. ಮಧ್ಯೆ ಎಲ್ಲ ನೆನಪಾಗ್ತಾ ಇರ್ತೈತೆ, ಒಂಥರ ಕನಸ್ತಾರ. ಓಕೆ ಫ್ರೆಂಡ್ಸ್, ನಾವು ದೇವ್ರ ಸಾಮಾನು ತೊಳೆನ ಈಗ. ನೀವಂತೂ ಪ್ರತಿ ಸಲ ಹೇಳ್ತಾ ಇರ್ತೀರಾ ಪಿತಾಂಬರಿ ತಗೊಳ್ಳಿ ಇಲ್ಲ ಸೊಬ್ಬಿನ ತಗೊಳ್ಳಿ ದೇವ್ರ ಸಾಮಾನು ತೊಳೆಯೋಕೆ ಅಂತ. ನಾನು ಶಿವನ್ ಪೀಡಿಸ್ತಾನೆ ಇರ್ತೀನಿ. ಶಿವ ಮಾತ್ರ ತಗೋಬರಲ್ಲ ಫ್ರೆಂಡ್ಸ್, ಅದೆಲ್ಲ ಅಭ್ಯಾಸ ಮಾಡ್ಕೊಳ್ಳಲ್ಲ ಶಿವಕುಮಾರ್. ತಿಂಡಿ ಆದರೆ ಬೇಗ ತಗೋಬರ್ತೈತೆ. ನಾನು ಕರೆಕ್ಟಾಗಿ ಗಂಡಂಗೆ ತಕ್ಕ ಹೆಂಡ್ತಿ ಅಲ್ಲ, ಹೆಂಡ್ತಿಗೆ ತಕ್ಕ ಗಂಡ. ಹಂಗಾಗಿ ಮಾಮೂಲಿ ಇಟ್ಕೆ ಪುಡಿನ ಮತ್ತು ಹುಣ್ಸೆಹಣ್ಣು ಹಾಕೊಂಡೆ ಉಜ್ತಾ ಇದ್ದೀನಿ. ಮನೇಲಿ ಹುಣ್ಸೆಹಣ್ಣು ಜಾಸ್ತಿ ಇರುತ್ತೆ ಫ್ರೆಂಡ್ಸ್, ನನಗೆ ಊರಿಂದನೂ ಕಳ್ಸ್ತಾ ಇರ್ತಾರೆ ಶಿವ ಅವರಮ್ಮ. ಹಂಗಾಗಿ ಆದಷ್ಟು ಹುಣ್ಸೆಹಣ್ಣಲ್ಲೇ ದೇವ್ರ ಸಾಮಾನು ತೊಳ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸ್ವಲ್ಪ ಕಷ್ಟನೇ, ಅಂದರೆ ಅದು ಏನು ಮಾರ್ಕ್ ಇರುತ್ತೆ ಅದೆಲ್ಲ ಹೋಗೋದು. ಅದು ಬೇರೆ 15 ದಿನ ಆಗ್ಬಿಟ್ಟು, ವರಲಕ್ಷ್ಮಿ ಹಬ್ಬದಲ್ಲಿ ತೊಳೆದಿದ್ದು ದೇವ್ರ ಸಾಮಾನು ಮತ್ತೆ ತೊಳಿತಾ ಇರೋದು ಇವಾಗಲೇ. ಹತ್ತತ್ರ 15-20 ದಿನ ಆಗೋಯ್ತು. ದೇವ್ರ ಸಾಮಾನು ತೊಳೆಯೋದಂದ್ರೆ ಹೆಂಗಂದ್ರೆ ಫ್ರೆಂಡ್ಸ್, ಒಂಥರ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸ್ದಂಗೆನೇ ಆ ಪುಟ್ ವಿಗ್ರಹಗಳು ದೇವ್ರ ಸಾಮಾನುಗಳೆಲ್ಲ ತೊಳ್ಕೊಳ್ಳೋದು. ನೋಡೋಕ್ಕೆ ಸಿಂಪಲ್ ಆಗಿರುತ್ತೆ. ಇದೆಲ್ಲ ಕಡಿಮೆ ಅಂದರೆ 1-2 ಅವರ್ ಟೈಮ್ ತಗೊಳ್ಳೋ ಅಂಥದ್ದು. ಅದು ಹಬ್ಬಗಳು ಬಂತು ಅಂದರೆ ಇನ್ನೂ ನೀಟಾಗಿ ಮಾಡ್ಕೋಬೇಕಾಗ್ತೈತೆ. ನಾನು ಒಂದು ಸ್ವಲ್ಪ ಶ್ರದ್ಧೆಯಿಂದ ಮಾಡಬೇಕಾಗ್ತೈತೆ. ಇದೆಲ್ಲ ತೊಳ್ಕೊಂಡಿದ್ದಾದ್ಮೇಲೆ ಮನೇಲಿ ಚಂದನ ಖಾಲಿ ಆಗ್ಬಿಟ್ಟೈತೆ ಫ್ರೆಂಡ್ಸ್, ಅಂದರೆ ಗಂಧ ಖಾಲಿ ಆಗ್ಬಿಟ್ಟೈತೆ. ಅರ್ಶಿನ ಕುಂಕುಮನೆ ಇಟ್ಕೊಳ್ತಾ ಇದ್ದೀನಿ. ನಾನು ಹೋದಾಗೆಲ್ಲ ಮರ್ತ್ಬಿಟ್ಟು ಬರ್ತಾ ಇದ್ದೀನಿ, ಶಿವನು ಕೇಳಿದ್ರು ತಂದು ಕೊಡ್ತಾ ಇಲ್ಲ. ಈ ಥರ ಆಗೈತೆ. ಇವತ್ತಂತೂ ಮರಿದೆ ಹೋಗಿ ತಗೋಬರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಈ ಥರ ಪುಟ್ ವಿಗ್ರಹಗಳಿಗೆ ಡೆಕೋರೇಷನ್ ಮಾಡ್ಕೋಬೇಕಾದ್ರೆ ನನಗೊಂದೇ ಅನ್ಸೋದು, ದೇವರಿಗೆ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಯಾವತ್ತೂ ಅನ್ಸಲ್ಲ. ಏನೋ ಒಂಥರ ಚಿಕ್ಕ ಮಕ್ಕಳಿಗೆ ರೆಡಿ ಮಾಡ್ತಾ ಇದ್ದೀನೇನೋ ಅಂತ ಫುಲ್ ಖುಷಿಯಿಂದ ಈ ಕೆಲಸ ಎಲ್ಲ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಈ ಕೆಲಸಗಳು ಮಾಡೋದು ನನಗೆ ಜಾಸ್ತಿ ಇಷ್ಟ. ಮತ್ತು ಇದೊಂಥರ ನೆಮ್ಮದಿ ಸಿಗುತ್ತೆ. ನಾವು ಸುಮ್ಮನೆ ಇವಾಗ ನಾನು ಈ ಕೆಲಸ ಮಾಡಲಿಲ್ಲ ಅಂದರೆ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಇಲ್ಲ ಏನೋ ಒಂದು ಕೆಲಸ ಮಾಡ್ಕೊಂಡು ಕೂತಿರ್ತೀನಿ. ಅವುಗಳೆಲ್ಲ ಸ್ವಲ್ಪ ಡಿಪ್ರೆಷನಲ್ಲೇ ಇರ್ತೈತೆ ಆ ಕೆಲಸ ಎಲ್ಲ. ಈ ಕೆಲಸ ಮಾಡ್ಬೇಕಾದ್ರೆ ಮೈಂಡಿಗೆ ಏನು ಬರಲ್ಲ, ಆರಾಮ್ ಅನಿಸ್ತಾ ಇರ್ತೈತೆ. ಒಂದು ರಾಶಿ ದೇವ್ರ ಸಾಮಾನು ಇದ್ರೂ ತೊಳೆದು ಡೆಕೋರೇಷನ್ ಮಾಡ್ಬೋದು, ಅಷ್ಟು ಖುಷಿ ಆಗ್ತಾ ಇರ್ತೈತೆ. ಬೇರೆ ವೇಸ್ಟ್ ಕೆಲಸಗಳಿಗೆ ಟೈಮ್ ಕೊಡೋದಕ್ಕಿಂತ ಈ ಥರ ದೇವ್ರ ಸಾಮಾನುಗಳಿಗೆ ದೇವ್ರ ಕೆಲಸಗಳಿಗೆ ಟೈಮ್ ಕೊಟ್ಟರೆ ಒಳ್ಳೇದು ಅಂತ ನಾನು ಅನ್ಕೊಳ್ತೀನಿ. ಪೂಜೆಗೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಈಗ 10:30 ಆಗ್ತಾ ಬಂತು. ಈಗ ವಿಶಿಂಗ್ ಟೈಮ್. ಲಕ್ಷ್ಮಿ ಸಿಸ್ಟರ್ ಹಾಯ್. ಹಾಯ್. ಕಾವ್ಯ ಹಾಯ್. ಹಾಯ್. ಪೂಜಾ ಅವ್ರ ಫ್ರೆಂಡು ಲಕ್ಷ್ಮಿ ಅವರೇ ಹಾಯ್. ಹಾಯ್. ಇದೊಂದು ದೊಡ್ಡ ಫ್ಯಾಮಿಲಿನ ಫ್ರೆಂಡ್ಸ್ ಆಗಿ ಗೊತ್ತಿಲ್ಲ. ಪ್ರಿಯಾ, ವರ್ಷ, ಗೌರಿ, ಲಕ್ಷ್ಮಿ, ಹರಿಪ್ರಿಯಾ, ಇಂದ್ರ, ಸ್ಮಿತಾ, ಮೋಹಿನಿಕಾ, ದೀಕ್ಷಾ, ಸ್ನೇಹ ಎಲ್ಲ ಸಿಸ್ಟರ್ಸ್ಗೂ ಹಾಯ್. ಹಾಯ್. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಬಾಯ್. ಗುಡ್ ನೈಟ್.